ನವ ದಂಪತಿಗಳೇ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ. ಸಚಿವ ಸತೀಶ್ ಜಾರಕಿಹೊಳಿ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನವ ದಂಪತಿಗಳು 2 ಮಕ್ಕಳನ್ನ ಹೊಂದಬೇಕು. ನವ ದಂಪತಿಗಳು ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೂಡ ಕೊಡಿಸಬೇಕು ಎಂದು ಸಚಿವ ಸತೀಶ್ ಜಾರಕಿಹೊಳಿರವರು ಹೇಳಿದರು. ಅವರು ಪಟ್ಟಣದಲ್ಲಿ ತಾಲೂಕು ಮುಸ್ಲಿಂ ಶಾದಿ ಕಮಿಟಿ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಡಿಸಿಎಸ್ ಶಿವಳ್ಳಿರವರು ಈ ಮೊದಲು ನಿರಂತರವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸುತ್ತಿದ್ದರು. ಈಗ ಅದನ್ನ ಅವರ ಕುಟುಂಬದವರು ಮುಂದುವರಿಸುತ್ತಿರುವುದು ಉತ್ತಮ ಕಾರ್ಯ ಎಂದರು. ಈ ಹಿಂದೆ ಅವಿಭಕ್ತ ಕುಟುಂಬಗಳು ಹೆಚ್ಚು ಇದ್ದವು. ಆಗ 8 ರಿಂದ 10 ಮಕ್ಕಳನ್ನ ಹೊಂದುತ್ತಿದ್ದರು. ಈಗ ಕಾಲ ಬದಲಾಗಿದೆ. ದಂಪತಿ 2 ಮಕ್ಕಳನ್ನ ಪಡೆದು ಅವರಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸಿ ಉನ್ನತ ಸ್ಥಾನಕ್ಕೇರುವಂತೆ ಮಾಡಬೇಕು ಎಂದು ಹೇಳಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರವು ಬಡವರ ಪರವಾಗಿ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದ್ದು ಅವುಗಳ ಸದುಪಯೋಗ ಪಡೆಯಬೇಕು ಎಂದರು. ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯರವರು ಮಾತನಾಡಿ, ರಾಜಕೀಯ ಲಾಭಕ್ಕಾಗಿ ಜಾತಿಗಳ ನಡುವೆ ಒಡಕು ಮೂಡಿಸುವ ಕೆಲಸ ಆಗುತ್ತಿದ್ದು ಅದಕ್ಕೆ ಯಾರೂ ಕಿವಿಗೊಡಬಾರದು. ಎಲ್ಲರೂ ಸಂವಿಧಾನ ಆಶಯದಂತೆ ಸಹೋದರರಂತೆ ಬದುಕಬೇಕು ಎಂದು ಹೇಳಿದರು. ಮಾಜಿ ಶಾಸಕಿ ಕುಸುಮಾವತಿ ಶಿವಳ್ಳಿ, ಪಟ್ಟಣದ ಹಿರೇಮಠ ಸಿದ್ಧಿಕಂಠೇಶ್ವರ ಶ್ರೀ ಮಾತನಾಡಿದರು. ಕಲ್ಯಾಣಪುರದ ಬಸವಣ್ಣಜ್ಜನವರು, ಶಿವಾನಂದ ಮಠದ ಶಿವಾನಂದ ಶ್ರೀ, ಹುಬ್ಬಳ್ಳಿಯ ಹಜರತ್ ಸೈಯದ್ ತಾಜುದ್ದೀನ್ ಖಾದ್ರಿ ಸಾನ್ನಿಧ್ಯವನ್ನ ವಹಿಸಿದ್ದರು. 40 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವು. ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್, ಶಾಸಕ ಎನ್ಎಚ್ ಕೋನರೆಡ್ಡಿ, ಐಜಿ ಸನದಿ, ಎಎಂ ಹಿಂಡಸಗಿರಿ, ಅನಿಲ್ ಕುಮಾರ್ ಪಾಟೀಲ್, ಅರವಿಂದ್ ಕಟಗಿ, ಶಾಕೀರ್ ಸನದಿ, ಅಲ್ತಾಫ್ ಹಳ್ಳೂರ್, ಚಂದ್ರಶೇಖರ್ ಜುಟ್ಟಲ್, ಜಿಸಿ ಪಾಟೀಲ್, ಅರ್ಜುನ್ ನಾಡಗೇರಿ, ಸತೀಶ್ ಕೊಬ್ಬಯ್ಯನವರ್, ಬಾಬಣ್ಣ ಬೆಟಗೇರಿ, ವಿಡಿ ಹಿರೇಗೌಡರ್, ಸಲೀಂ ಕ್ಯಾಲಕೊಂಡ್, ಸಲೀಂ ಕಡ್ಲಿ, ಗುರು ಚಲವಾದಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೂರ ಒಂದು ಜೋಡಿಯ ಸರಳ ಯುವ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಈ ತಾಲೂಕಿನ ಎಲ್ಲ ಮುಸಲ್ಮಾನ್ ಸಮಾಜದ ಹಿರಿಯರು, ಜಮಾತ್ಗಳ ಅಧ್ಯಕ್ಷರುಗಳು, ಇನ್ನಿತರೆ ಸಮುದಾಯದ ಎಲ್ಲ ಹಿರಿಯರು, ಯುವಕರು ಈ ಕಾರ್ಯಕ್ರಮಕ್ಕೆ ಏನು ನಾವು ಬೆಂಬಲ ಕೊಟ್ಟಿದ್ದೀವಿ ಅವರಿಗೂ ಕೂಡ ಏನು 101 ಜೋಡಿಯ ಸರ್ವ ಯುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸುಮಾರು 41 ಜೋಡಿಯ ವಧುವರರಿಗೂ ಕೂಡ ಭಗವಂತ ರಾಜ್ಯದ ಪ್ರಭಾವಿ ಸಚಿವರುಗಳು ಕೂಡ ಬಂದು ತಮಗೆಲ್ಲ ಆಶೀರ್ವಾದ ಮಾಡುವಂತ ಭಾಗ್ಯ ಸಿಕ್ತು. ನಾವು ಸುಮಾರು 1.5-2 ತಿಂಗಳ ಕಾಲ ಶಾದಿ ಕಮಿಟಿಯವರು ಮತ್ತು ನಾವು ಪ್ರತಿನಿತ್ಯನೂ ಕೂಡ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕನ್ನೋ ಇವತ್ತ ಕುದಗೋಳ ಪಟ್ಟಣದಲ್ಲಿ ಇಂಥ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಮ್ಮ ಭಾಗದ ಪ್ರಭಾವಿ ನಾಯಕರು ಇವತ್ತು ಬಂದು ಸತೀಶ್ ಜಾರಕಿಹೊಳಿ ಸಾವ್ಕಾರ ಚಾಲನೆ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ತಾಲೂಕಿನ ವತಿಯಿಂದ, ನಮ್ಮ ಕುಟುಂಬದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುವ. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನಮ್ಮ ತಾಲೂಕಿಗೆ ತಾವು ಬರಬೇಕು, ಈ ನವ ಜೋಡಿಗೆ ತಮ್ಮ ಆಶೀರ್ವಾದ ಆಗ್ಬೇಕಂತೇಳಿ ನಾವು ಬೇಡಿಕೆಯನ್ನು ಕೂಡ ಇಟ್ಟಿದ್ವಿ. ಆದ್ರೆ ಅವ್ರದ್ದು ಬೇರೆ ಬೇರೆ ಕಾರಣಗಳಿಂದ
ಇಲ್ಲೇ ಕುಂದಗೋಳಕ್ಕೆ ಬರಕ್ ಆಗ್ಲಿಲ್ಲ ಅನ್ನುವಂತ ವಿಷಯವನ್ನ ಹೇಳಿದಾಗ ನಾವು ಕೂಡ ಏನ್ ಸರ ತಮ್ಮ ಮ್ಯಾಗ ಬಹಳ ಅವಲಂಬನೆಯನ್ನು ಇಟ್ಕೊಂಡಿದ್ವಿ, ತಾವು ಬರ್ಬೇಕಾಯ್ತು ಅಂತ ಹೇಳಿದಾಗ ಇಲ್ಲ ನನ್ನ ಸುಪುತ್ರರು ಬರ್ತಾರ, ಅವ್ರು ಕರ್ಕೊಂಡೋಗಿ ಇದೊಂದ್ಸಲ ಚಾಲನೆ ಕೊಡ್ರಿ, ಮುಂದಿನ ಕಾರ್ಯಕ್ರಮಕ್ಕೆ ನಾವು ಬರ್ತೇವೆ ಕೂಡ ಹೇಳೋದು ಬಹಳ ಸಂತೋಷವಾಗಿ ಈಗ ಯತೀಂದ್ರ ಸಿದ್ದರಾಮಯ್ಯ ಕೂಡ ಬರುವಂತ ಸಮಯ ಆಗಿದೆ. ಈಗೇನು ತಮ್ಮ ಮುಸ್ಲಿಂ ಸಮಾಜ ವಿಶೇಷವಾಗಿ ನಮ್ಮ ಕುಂದಗೋಳದಲ್ಲಿ ಇಂಥ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಒಟ್ಟು ಆಗಿರಲೇ ಇಲ್ಲ. ಹಿಂದೆ ನಮ್ಮ ದಿವಂಗತ ನಮ್ಮ ಸಹೋದರು ಒಂದು 3 ಸಲ ಮುಸ್ಲಿಂ ಸಾಮೂಹಿಕವನ್ನ ಮಾಡಿದ ಉದಾಹರಣೆ ಇತ್ತು. ಅದಾದ ನಂತರ ಇಂಥ ದೊಡ್ಡ ಕಾರ್ಯಕ್ರಮ ಆಗಿರಲೇ ಇಲ್ಲ. ಅದಕ್ಕೆ ಕಮಿಟಿ ಏನು ಶಾದಿ ಕಮಿಟಿ ಅಸ್ತಿತ್ವಕ್ಕೆ ಬಂತು. ಶಾದಿ ಕಮಿಟಿ ಅಸ್ತಿತ್ವಕ್ಕೆ ಬಂದಾಗ ನನ್ನನ್ನು ಬಂದು ಭೇಟಿಯಾಗಿ ಅನ್ನವರ ನಾವು ಸಾಮೂಹಿಕ ವಿವಾಹವನ್ನು ಮಾಡ್ಬೇಕಂತೇಳಿ ವಿಚಾರ ಮಾಡಿವಿ, ತಮ್ಗೆ ಸಹಾಯ ಸಹಕಾರ ಬೇಕಂತೇಳಿ ನಾನು ಬಂದು ಭೇಟಿಯಾದಂತ ಸಂದರ್ಭದಲ್ಲಿ ನಾನು ಹೇಳಿದೆ, ಅದೇನೇ ಇದ್ರು ಕೂಡ ನೀವು ಮಾಡ್ರಿ, ನಾನು ಸಂಪೂರ್ಣವಾಗಿ ಖರ್ಚು ವೆಚ್ಚವನ್ನು ನಾನೇ ನೋಡ್ಕೊಳ್ತೀನಿ, ನಿಮ್ಮ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡೋಣ ಅನ್ನುವಂತ ಮಾತು ಹೇಳಿದಾಗ ಎಲ್ಲರೂ ಆಯ್ತು ಅನ್ನಾರ ಅಂತ ಹೇಳಿದ್ರು. ಇದು ನಮ್ಮ ಸರ್ಕಾರ ಕರ್ನಾಟಕ ನಮ್ಮ ಏನು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಸರ್ವ ಯುವ ಕಾರ್ಯಕ್ರಮ ಅಂತ ಏನ್ ಘೋಷಣೆ ಮಾಡಿದ ಪ್ರಥಮ ಬಾರಿಗೆ ಇದನ್ನ ಕುಂದಗೋಳದಿಂದನೇ ಚಾಲನೆ ಕೊಡೋಣ ಅನ್ನೋಂತ ನಿರ್ಧಾರ ನಾವು ಮಾಡಿದ್ವಿ. ಆ ಪ್ರಕಾರ ಕುಂದಗೋಳದಿಂದನ ಏನು 101 ಜೋಡಿಯ ವಿವಾಹ ಕಾರ್ಯಕ್ರಮ ಇಲ್ಲಿಂದ ಚಾಲನೆ ಕೊಡುವ ಮುಖಾಂತರ ರಾಜ್ಯಾದ್ಯಂತ ಬಹಳ ವಿಜೃಂಭಣೆಯಿಂದ ಎಲ್ಲಾ ಕ್ಷೇತ್ರದಲ್ಲಿ ನಡೀಲಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳುತ್ತಾ ಮತ್ತೆ ಏನು ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮನ ಪ್ರತಿ ವರ್ಷನೂ ಕೂಡ ನಾನು ಈ ಕಾರ್ಯಕ್ರಮನ ನಡೆಸಿಕೊಂಡು ಹೋಗ್ತೇನೆ ಅನ್ನುವಂತ ಮಾತನ್ನ ಮುಸ್ಲಿಂ ಸಮಾಜದ ಮುಖಂಡರಿಗೆ ಹೇಳುವ ಮೂಲಕ ಮತ್ತೆ ನಾನು ನಮ್ಮ ಯರಗುಪ್ಪಿ ಗ್ರಾಮದಲ್ಲಿ 2026 ಏಪ್ರಿಲ್ 26ರಂದು ಹಿಂದೂ ಧರ್ಮದ ಸರ್ವಧರ್ಮ ಸಾಮೂಹಿಕವನ್ನು ಕೂಡ ನಾನು ಘೋಷಣೆಯನ್ನು ಮಾಡಿದ್ದೇನೆ. ಅಲ್ಲೇ ಎಷ್ಟು ಬಂದರೂ ಕೂಡ ಮಾಡಬೇಕು ಅನ್ನೋಂಥ ಇಚ್ಛೆ ಇಟ್ಕೊಂಡು ನಮ್ಮ ಸಹೋದರರು ದಿವಂಗತ CSC ಅವರ ಹೆಸರು ಮೇಲೆ 501 ಜೋಡಿಯನ್ನ ಉಚಿತ ಸಾಮೂಹಿಕ ಮಾಡಬೇಕಂತೇಳಿ ತೀರ್ಮಾನ ಕೂಡ ನಾನು ಮಾಡಿದ್ದೇನೆ. ಮತ್ತೆ ಏನು ನಮ್ಮ ಮುಸ್ಲಿಂ ಸಮಾಜ ನಾನು ಮನೆ ಕೂಡ ಹೇಳಿದೆ, ಮನೆ ತಮ್ಮ ಎಲ್ಲ ದೈವದ ಹಿರಿಯರು ಕೂಡ ಹೇಳಿದೆ, ಇದೊಂದು ವರ್ಷ ಮಾಡಿ ಬಿಡುವಂತ ಕಾರ್ಯಕ್ರಮ ಅಲ್ಲ. ನನ್ನ ಕುಟುಂಬದಲ್ಲಿ ವಿಶೇಷವಾಗಿ ನನ್ನ ಉಸಿರಿರೋ ತನಕ ನಿಮ್ಮ ಕುಟುಂಬದ ಪ್ರತಿ ವರ್ಷ ಸಾಮೂಹಿಕವನ್ನ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ನಾನು ಕೊಡುವ ಮೂಲಕ ಇವತ್ತಿನ ಏನು ಭವ್ಯವಾದಂತಹ ಕಾರ್ಯಕ್ರಮಕ್ಕೆ ಅಣಿಯಾಗಿ ಎಲ್ಲ ತಾಲೂಕಿನ ಸಮಸ್ತ ಗುರು ಹಿರಿಯರಿಗೂ ಕೂಡ ಸಾಮೂಹಿಕವಾದ ಮುಂದಿನ ಸಲ ನಡೆಸುವ ಭರವಸೆಯನ್ನು ಕೊಡುವ ಮುಖಾಂತರ ಏನು ನಮ್ಮ 2002ರಲ್ಲಿ ನಮ್ಮ ದಿವಂಗತ ಶರಣಬಸಪ್ಪ ಶಿವಳ್ಳಿ ಮಾಜಿ ಸಚಿವರಿದ್ರು, ಅವರು ಕೂಡ ಪ್ರತಿ ವರ್ಷ 99ರಿಂದ ಸಾಮೂಹಿಕವಾಗಿ ಮಾಡ್ಕೊಂಡು ಬರ್ತಿದ್ರು. ಅವರು ಅಕಾಲಿಕ ನಿಧನದಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂತ ಕೂಡ ನಾನು ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ನಂದು ಕೂಡ 2002ರಲ್ಲಿ ಸಾಮೂಹಿಕವಾದಲ್ಲಿ ನನ್ನ ಮದುವೆ ಆಗಿತ್ತು. ನನ್ನ ಧರ್ಮ ಪತ್ನಿ ಅವಾಗ ಜಿಲ್ಲಾ ಪಂಚಾಯತಿ ಸದಸ್ಯರಿದ್ರು, ಮುಂದೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಕೂಡ ಆದ್ರು. ಯಾಕಂದ್ರ ನಾವು ಸಮಾಜದಲ್ಲಿ ಸಾಮೂಹಿಕವಾದಲ್ಲಿ ಮದುವೆ ಮಾಡ್ಕೊಂಡ್ರ ನಮ್ಗೆ ಅಸಹ್ಯ ಅನ್ಸುತ್ತೆ. ಕೆಲವೊಂದು ಮಂದಿ ಹೇಳ್ತಿರ್ತಾರೆ, ಏನ್ ಬಿಡ್ರಿ ಸಾಮೂಹಿಕದ ಮದುವೆ ಮಾಡ್ಕೋದಾಗ ಸರಿ ಅನ್ಸಂಗ. ನೋಡ್ರಿ ಇವತ್ತಿನ ಸಾಮೂಹಿಕವಾದಾಗ ಸುಮಾರು 8,000-10,000 ಜನ ಬಂದು ರಾಜ್ಯವನ್ನು ಆಳ್ತಕ್ಕಂತ ಮಂತ್ರಿಗಳು ಬಂದು ತಮ್ಗೆ ಆಶೀರ್ವಾದ ಮಾಡ್ತಾರ ಅಂದ್ರೆ ಇದಕ್ಕಿಂತ ದೊಡ್ಡ ಪುಣ್ಯ ಏನೇನ್ ಬೇಕಾದ್ರೆ ನೋಡ್ರಿ. ಎಲ್ಲಾ ಧರ್ಮದ ಗುರುಗಳು ಅವರು ಕೂಡ ಬಂದು ಇವತ್ತ ನಿಮ್ಗೆ ಆಶೀರ್ವಾದ ಮಾಡಿದ್ರು, ಮಾಂಗಲ್ಯ ವಿತರಣೆ ಮಾಡಿದ್ರು. ಇಂಥ ಒಂದು ಆಶೀರ್ವಾದ ಸಿಗುವಂತ ಸಂದರ್ಭದಲ್ಲಿ ಸಮಾಜದ ಮುಂದಿನ ದಿನಮಾನದಲ್ಲಿ ಸಮಾಜದ ಎಲ್ಲ ಯುವಕರು ಹಿರಿಯರಿಗೆ ಒಂದು ಮಾತು ಹೇಳ್ತೀನಿ, ಏನು ನಾವು 101 ಘೋಷಣೆಯನ್ನು ಮಾಡಿದ್ವಲ್ಲ, ಮುಂದಿನ ಸಲ 101 100% ಕೂಡಿಸ್ರಿ ಅನ್ನುವಂತ ಮಾತನ್ನು ಕೂಡ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳುವ ಮೂಲಕ ಏನು ವಧುವರರಿಗೆ ಭಗವಂತ ಆಶೀರ್ವಾದ ಮಾಡಲಿ, ಒಳ್ಳೆಯ ಒಂದು ಜೀವನದ ನಿರೂಪಣೆ ಆಗಲಿ. ಏನು ನವ ಜೋಡಿ ಅದವು, ನವ ಜೋಡಿ ಜೀವನದೊಳಗ ಜನ್ಮದ ಜೋಡಿಯಾಗಿ ಬಾಳಿ ಭಗವಂತ ಮುಂದಿನ ದಿನಮಾನದಲ್ಲಿ ಹೆಚ್ಚು ಆಶೀರ್ವಾದ ಮಾಡಲಿ ಅನ್ನುವಂತ ಮಾತನ್ನು ಕೂಡ ಹೇಳಿ ಸಮಸ್ತ ಕುಂದಗೋಳ ತಾಲೂಕಿನ ಎಲ್ಲ ಮುಸ್ಲಿಂ ಸಮಾಜದ ಹಿರಿಯರಿಗೆ, ಕಮಿಟಿಯ ಗೌರವಿತ ಅಧ್ಯಕ್ಷರಿಗೆ, ಸಮಾಜದ ಅಂಜುಮನ್ ಅಧ್ಯಕ್ಷರಿಗೆ,
ಎಲ್ಲ ಜಮಾತಿನ ಅಧ್ಯಕ್ಷರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ವಿಶೇಷವಾಗಿ ಷಣ್ಮುಗ ಶಿವಳ್ಳಿ ಹಾಗೂ ಈ ಕುಂದಗೋಳ ತಾಲೂಕು ಮುಸ್ಲಿಂ ಶಾದಿ ಮೇಳ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಇನ್ನೊಂದು ಕಾರ್ಯಕ್ರಮ ಇತ್ತು ಗದಗ್ನಲ್ಲಿ, ಸರ್ಕಾರಿ ಕಾರ್ಯಕ್ರಮ. ಆದರೂ ಕೂಡ ಶಿವಳ್ಳಿ ಫೋನ್ ಮಾಡಿ ಯಾವ ಕಾರಣಕ್ಕೂ ನೀವು ತಪ್ಪಿಸಬಾರ್ದು ಅಂತ. ಅದೇ ರೀತಿ ಸ್ನೇಹಿತರಾದ ಜಾಫರ್ ಅವರು, ಸಲೀಂ ಕಲ್ಕೊಂಡವರು, ಕಡ್ಲಿಯವರು ಹಾಗೂ ದುಕ್ಕಲ್ ಅವರು ಈ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೆ ತಪ್ಪಿಸಬಾರ್ದು ಅಂತ ಹೇಳಿ ಇವತ್ತು ನಾನು ಬರುವಂತಹ ಅವಕಾಶ ಸಿಕ್ಕಿದೆ. ಇದೊಂದು ನಿಜವಾಗ್ಲೂ ಅಪರೂಪದ ಕಾರ್ಯಕ್ರಮ, ಅದ್ಭುತ ಕಾರ್ಯಕ್ರಮ. 101 ಜೋಡಿಗಳ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ. ನವ ಜೋಡಿ ಗಳಿಗೆ ಶುಭಾಶಯವನ್ನು ಕೊಡ್ತಾ, ಜೀವನದಲ್ಲಿ ನೀವು ಒಳ್ಳೆಯದಾಗಲಿ, ಒಬ್ಬರ ಮೇಲೆ ಇನ್ನೊಬ್ಬರು ವಿಶ್ವಾಸ ಇಟ್ಕೊಂಡು ಜೀವನವನ್ನು ನಡೆಸಿ, ಅದೇ ರೀತಿ ಮುಂದಿನ ಭವಿಷ್ಯದ ಬಗ್ಗೆ, ಮಕ್ಕಳ ಬಗ್ಗೆ ಭವಿಷ್ಯದ ರೀತಿಯಲ್ಲಿ ಯೋಚನೆ ಮಾಡಿ ನಮ್ಮ ಜೀವನ ತಾವು ಸಾಗಬೇಕು. ಅದರ ಮೂಲಕ ಯಾಕಂತ ಹೇಳಿದ್ರೆ ಸಣ್ಣ ಸಂಸಾರ ಒಳ್ಳೆ ಸಂಸಾರ ಅಂತ ಹೇಳಂತ ಮಾತು ಹೇಳ್ತಾರೆ. ಅದರಿಂದ ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವರಿಗೆ ಸಮಾಜದ ಒಳ್ಳೆ ಪ್ರಜೆಗಳಾಗಿ ಮಾಡೋಂಥ ಕೆಲಸ ನಿಮ್ಮ ಮೇಲೆ, ನಿಮ್ಮ ಭವಿಷ್ಯದಲ್ಲಿದೆ. ಎರಡನೇದಾಗಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಂತಹ ಒಂದು ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಒಂದು ದೊಡ್ಡ ಸಂದೇಶ ಹೋಗಿದೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಮದುವೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ದುಂದು ವೆಚ್ಚ ಮಾಡ್ತಾರೆ. ಆದ್ರೆ ಇವತ್ತು ಈ ಸಾಮೂಹಿಕ ಮದುವೆಗಳ ಮೂಲಕ ನಾವು ದುಂದು ವೆಚ್ಚ ಕಡಿವಾಣ ಹಾಕ್ತೇವೆ. ನಮ್ಗೆ ಅದ್ದೂರಿ ಮದುವೆಗಳು ಬೇಡ, ಸಾಮೂಹಿಕ ಮದುವೆಗಳನ್ನ ಮೂಲಕ ನಾವು ಮಾಡ್ಕೊಡ್ತೇವೆ ಅಂತ ಏನ್ ಮಾಡಿದೀರಾ, ನಮ್ಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ಷಣ್ಮುಗ ಶಿವಳ್ಳಿ ಕೂಡ ಹೇಳಿದ್ರು, ನಾನು ಕೂಡ ಸಾಮೂಹಿಕ ಮದುವೆ ಆದ ಹೇಳಂತ ಮಾತನ್ನ ಅವ್ರು ಕೂಡ ಹೇಳಿದ್ದಾರೆ. ನಿಜವಾಗ್ಲೂ ಒಂದು ದೊಡ್ಡ ಅರ್ಥಪೂರ್ಣ ಮಾತನ್ನ ಹೇಳ್ತಾ, ನಮಗೆಲ್ಲ ಗೊತ್ತಿದೆ ನಮ್ಮ ಸರ್ಕಾರ ಬಂದ ನಂತರ ಯಾವ 5 ಗ್ಯಾರಂಟಿಗಳಿಗೆ ನಾವು ಘೋಷಣೆ ಮಾಡಿದ್ದೀವಿ, 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ದೀವಿ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ. 5 ಗ್ಯಾರಂಟಿಗಳು, ಅದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ. ಅದಕ್ಕೆ ಹೇಳಿದ್ದು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಇರ್ಬೋದು, ಯುವ ನಿಧಿ ಇರ್ಬೋದು. ಇವತ್ತು ಸಾಕಷ್ಟು ಮಹಿಳೆಯರು ತಾವು ಇಲ್ಲಿ ಬಂದಿದ್ದೀರಾ. ಶಕ್ತಿ ಕಾರ್ಯಕ್ರಮ ಅದೊಂದು ಐತಿಹಾಸಿಕ ಕಾರ್ಯಕ್ರಮ. ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲೂ ಕೂಡ ಆಗಿಲ್ಲ. ಇವತ್ತಿನ ಮಾಹಿತಿ ಪ್ರಕಾರ ಸುಮಾರು 600 ಕೋಟಿ ಮಹಿಳೆಯರು ಉಚಿತವಾಗಿ ಫ್ರೀ ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಇದೇ ಮಹಿಳಾ ಸಬಲೀಕರಣ. ಅದೇ ರೀತಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ ಹಾಗೂ ಅನ್ನಭಾಗ್ಯ, ಇಂತಹ ಕ್ರಾಂತಿಕಾರಿಕ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ರಾಜ್ಯ ಸರ್ಕಾರ ನಡೀತಾ ಇದೆ. ಈ ಕಾರ್ಯಕ್ರಮ ಕೂಡ ವಿಶೇಷವಾಗಿ ಅಲ್ಪಸಂಖ್ಯಾತರ ಸರಳ ವಿವಾಹ ಕಾರ್ಯಕ್ರಮ ಕೂಡ ಈ ಕಾರ್ಯಕ್ರಮ ಕೂಡ ಆಗಿದೆ. ಶಾದಿ ಭಾಗ್ಯ, ಅದರ ಮೂಲಕ ಸಮಾಜದ ಎಲ್ಲ ವರ್ಗದ ಹಿತವನ್ನು ಕಾಪಾಡುವುದೇ ಕಾಂಗ್ರೆಸ್ ಪಕ್ಷದ ನೀತಿ ಸಿದ್ಧಾಂತ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಶಿವಕುಮಾರ್ ನಾಯಕತ್ವದಲ್ಲಿ ನಮ್ಮ ಸರ್ಕಾರ ತಾವೇನು ಆಶೀರ್ವಾದ ಮಾಡಿ ಅವಕಾಶ ಕೊಟ್ಟಿದ್ದೀರಾ, ನಾವು ಗೆದ್ದಿದ್ದೀವಿ ಅಂತ ಬೀಗಲ್ಲ.
ಪ್ರಾಮಾಣಿಕವಾಗಿ ನಮ್ರತೆಯಿಂದ ನಿಮ್ಮ ಸೇವೆ ನಾವು ಮಾಡ್ತಾ ಇದ್ದೀವಿ. ಅದರ ಮೂಲಕ ಮುಂದಿನ 2 ವರ್ಷ ತಾವು ಕೊಟ್ಟಂತ ಆಶೀರ್ವಾದ ಅಂದಿ ನಾವು ಎಲ್ಲ ಸಮಾಜದವರಿಗೆ ಕಾರ್ಯಕ್ರಮ ಕೊಡೋ ಮೂಲಕ ಸರ್ವ ಸಮಾಜದ ಅಭಿವೃದ್ಧಿಗೆ ನಮ್ಮ ಕೆಲಸ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಟೀಕೆ ಮಾಡ್ತಾರೆ ಈ ಕಾರ್ಯಕ್ರಮ. ಅವ್ರಿಗೇನಾದ್ರೂ ಧೈರ್ಯ ಇದ್ರೆ ಅವ್ರ ಭಾಷಣ ಹೇಳಲಿಕ್ಕಾದ್ರೆ ಈಗ ಗ್ಯಾರಂಟಿಗಳೆಲ್ಲ ನಿಲ್ಲಿಸಿ ಅಂತ, ಅದು ಹೇಳಕ್ಕೆ ಧೈರ್ಯ ಇಲ್ಲ. ಮೊಸರಲ್ಲಿ ಕಲ್ಲು ಹುಡುಕಂತ ಕೆಲಸ ಭಾರತೀಯ ಜನತಾ ಪಾರ್ಟಿ JDS ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ, ಒಳ್ಳೆ ಕಾರ್ಯಕ್ರಮಕ್ಕೆ ಅವರು ಸಹಕಾರ ಕೊಡಬೇಕು. ಆ ಸಹಕಾರ ಕೊಡದೆ ಬರೀ ಟೀಕೆ ಮಾಡ್ತಾರೆ. ಅದರಿಂದ ಜನ ಇವತ್ತು ವಿರೋಧ ಪಕ್ಷದ ಕೂರ್ಸಿದ್ದಾರೆ. ಆ ಹಿನ್ನೆಲೆ ನಮ್ಮ ಸರ್ಕಾರದ 2 ವರ್ಷದ ಸಾಧನೆ ಜನರಿಗೆ ಮುಟ್ಟಿಸ್ತೀವಿ. ಅದೇ ರೀತಿ ಎಲ್ಲ ಸಮಾಜದವ್ರಿಗೆ ನಾವು ಕಾರ್ಯಕ್ರಮ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ, ಮುಂದೆ ಕೂಡ ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ, ಇಂಥ ಕಾರ್ಯಕ್ರಮ ಹೆಚ್ಚು ಹೆಚ್ಚು ಆಗಬೇಕು. ಶಿವಳ್ಳಿ ಅವರು ಹಾಗೂ ಅವರೆಲ್ಲ ಪದಾಧಿಕಾರಿಗಳಿಗೆ, ಈ ಸಂಸ್ಥೆಯ ಅಧ್ಯಕ್ಷರಿಗೆ, ಜಾಫರ್ ಅವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ನವದಂಪತಿಗೆ ಶುಭವನ್ನು ಕೋರಿ ನಮ್ಗೆ ಒಳ್ಳೆದಾಗಲಿ ಹೇಳಂತ ಮಾತನ್ನ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಾವೇನು ದುಡಿತಿದ್ವಿ ಅಲ್ಲ, ಅಲ್ಲಿ ಸಾಲ ಮಾಡಿ ನಾವು ಲಗ್ನ ಮಾಡ್ಕೋಬೇಕು. ಆಮೇಲೆ ಸಾಲ ತೀರೋ ತನಕ ಆ ಸಾಹುಕಾರ ಮನೆಯಾಗ ನಾವು ದುಡಿಬೇಕು. ಇಂಥ ಸಂದರ್ಭದಲ್ಲಿ ಏನು ಕಷ್ಟ ಇತ್ತು ಅನ್ನೋದನ್ನು ಅರ್ಥ ಮಾಡಿಕೊಂಡು, ಯಾಕಂದರೆ ನಮ್ಮ ಜೊತೆಗೆ ಬಡತನ ಬಂದಿರ್ತದೆ, ಇಲ್ಲ ಅಂತಿಲ್ಲ. ಆದರೆ ಬಡವರ ಮಕ್ಕಳಿಗೆ ಈ ಲಗ್ನ ಭಾರ ಆಗಬಾರ್ದಲ್ಲ. ಹಾಗಾದ್ರೆ ಇದು ಹೊಣೆ ಯಾರ್ದು, ಒಂದು ಜವಾಬ್ದಾರಿ ಅಂತಂದರೆ ಸಮಾಜದ್ದು ಅಂತ ಭಾವನೆ ಮಾಡಿಕೊಂಡು ನಮ್ಮ ಘನ ಸರ್ಕಾರದವ್ರು ಒಂದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಬಡವರಿಗೆ ಮದುವೆ ಭಾರ ಆಗಬಾರ್ದಪ್ಪ, ಅವ್ರಿಗೆ ಏನು ಬೇಕಾಗ್ತದೆ ಮದುವೆಗೆ ಖರ್ಚು ವೆಚ್ಚಗಳನ್ನು ನಾವು ಕೊಡ್ತೀವಿ, ಶಾದಿ ಮಹಲ್ಗಳನ್ನು ಕಟ್ಕೊಡ್ತೀವಿ. ಯಾರೋ ಬಡವರಿದ್ದಾರೆ, ಕೆಳವರಿದ್ದಾರೆ, ಇದು ಭಾರ ಆಗಬಾರ್ದು ಅಂತ ಒಂದು ಸಂಕಲ್ಪದಿಂದ ಒಂದು ಒಳ್ಳೆಯ ಕಾರ್ಯವನ್ನು ಸರ್ಕಾರವನ್ನು ಹಮ್ಮಿಕೊಂಡಿದೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ ಸರ್ಕಾರದ ಜೊತೆಗೆ ನನಗೆ ಇವತ್ತು ಶಿವಳ್ಳಿ ಅವ್ರನ್ನ ಮರೀಲಿಕ್ಕೆ ಆಗೋದಿಲ್ಲ. ಇಂಥವು ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ಅವಾಗ ತಾಳಿ ಕೊಡೋದಾಗಲಿ, ಆಮೇಲೆ ಹಣ ಕೊಡೋದಾಗಲಿ, ಅವ್ರ ಬಟ್ಟೆ ಕೊಡೋದಾಗಲಿ, ಸೂಟ್ ಕೇಸ್ ಕೊಡೋದಾಗಲಿ, ಎಲ್ಲ ಕೆಲಸಗಳಲ್ಲೂ ಕೂಡ ನಾನು ಮಾಡಿದ್ದೇನೆ, ನೋಡಿದ್ದೀನಿ. ಒಂದು ಒಳ್ಳೆಯ ಕಾರ್ಯಕ್ರಮ ಕುಂದಗೋಳ ತಾಲೂಕಿಂದ ಪ್ರಾರಂಭವಾಗಿದೆ. ಇಂಥ ಕಾರ್ಯಕ್ರಮ ಎಲ್ಲ ತಾಲೂಕಿನಲ್ಲಿ ಆಗಬೇಕು. ಅಂದರೆ ಹಡೆದ ತಂದೆ ತಾಯಿಗಳಿಗೆ ಮದುವೆ ಭಾರ ಆಗಬಾರ್ದು. ಸರ್ಕಾರ ಇದ ಕಡೆಗೆ ಗಮನ ಕೊಟ್ಟದೆ, ಶಾದಿ ಮಾಲೆಗಳನ್ನು ಕೂಡ ಮಾಡಿಸ್ತದೆ. ಆಮೇಲೆ ಈಗೇನು ಖರ್ಚು ವೆಚ್ಚಗಳನ್ನು ಬರ್ತದೆ, ನಿಮ್ಗೆ 50 ಸಾವಿರ ರೂಪಾಯಿಗಳನ್ನು ಕೂಡ ಸರ್ಕಾರ ಇವತ್ತು ಕೊಡ್ತದೆ ಅಂತ ನೋಡಿದ ಮೇಲೆ ನೀವು ಸರ್ಕಾರಕ್ಕೆ ಕೃತಜ್ಞರಾಗಿರಬೇಕು, ಸಮಾಜಕ್ಕೆ ತಾವು ಒಳ್ಳೆಯವರಾಗಬೇಕು ಅಂತ ಮಾತನ್ನು ಹೇಳಿ, ಭಾಳ ಹಿರಿಯರು ಇಲ್ಲಿ ಬಂದು ತಮಗೆ ಆಶೀರ್ವಾದ ಮಾಡೋರಿದ್ದಾರೆ, ಅವ್ರ ಮಾತುಗಳನ್ನು ತಾವು ಆಲಿಸಬೇಕು ಅಂತ ಹೇಳಿ ಪ್ರೀತಿಯಿಂದ, ಅಭಿಮಾನದಿಂದ ನನಗೆ 2 ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ, ದೇವರು ನಿಮ್ಗೆ ಒಳ್ಳೆಯದಾಗಲಿ, ನೀವು ಸಜ್ಜನರಾಗಿರಿ, ಒಳ್ಳೆಯವರಾಗಿರಿ, ಒಳ್ಳೆಯ ಸಮಾಜಕ್ಕೆ ಒಂದು ಹೆಸರು ತರ್ತಕ್ಕಂಥ ಕೆಲಸ ತಾವು ಮಾಡ್ರಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಂಡು ನನ್ನ ಮಾತನ್ನು. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ಎಷ್ಟೋ ಸಾಮೂಹಿಕ ವಿವಾಹಗಳಲ್ಲಿ ನಾನು ಹೋಗಿದ್ದೀನಿ, ಆದರೆ ಮುಸ್ಲಿಂ ಧರ್ಮದ ಸಾಮೂಹಿಕ ವಿವಾಹ ಇದು ಪ್ರಥಮ ಬಾರಿಗೆ ನಾನು ಬರ್ತಾ ಇದ್ದೀನಿ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅದಕ್ಕಾಗಿ ಸಂಘಟಕರು ಎಲ್ಲರಿಗೂ, ಅದರಲ್ಲೂ ಷಣ್ಮುಖಗೆ ಸ್ನೇಹಿತರಾದ ಷಣ್ಮುಖ ಅವರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಬಹಳ ಸುಂದರವಾದ ಕಾರ್ಯಕ್ರಮವನ್ನು ತಾವು ಮಾಡಿದ್ದೀರಿ. ಮತ್ತು ನಿಮ್ಮ ಅಣ್ಣನ ಜೊತೆ CS ಶಿವಳ್ಳಿ ಅವ್ರ ಜೊತೆ ನಮ್ಮ ಒಡನಾಟ ಮೊದಲಿನಿಂದ, ಅವ್ರ MLA ಆಗೋಕ್ಕಿಂತ ಮೊದಲಿನಿಂದ ಒಡನಾಟ ನಮ್ದು. ಅವರು ಯಾವ ರೀತಿ ಈ ಸಾಮೂಹಿಕ ವಿವಾಹಗಳನ್ನು ಮಾಡ್ತಿದ್ರು, ನಮ್ಮನ್ನೆಲ್ಲ ಕರ್ಕೊಂಡ್ಬಂದು, ಮತ್ತು ಸಾಮೂಹಿಕ ವಿವಾಹ ಆದ್ಮೇಲೆ ಛತ್ರಿ ಕೊಟ್ಟು, ಇದು ಕೊಟ್ಟು, ಊರೊಳಗೆ ಮೆರವಣಿಗೆ ಮಾಡಿ ಎಲ್ಲ ಬಹಳ ಸಾರಿ ಬಂದಿದ್ದೀವಿ ನಾವು. ಅಂತ ಒಂದು ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ಕೊಂಡು ಹೋಗ್ತಾ ಇರುವಂತ ಅವರ ಧರ್ಮ ಪತ್ನಿ ಆಯ್ತು ಮತ್ತು ಅವರ ಸಹೋದರ ಎಲ್ಲರಿಗೂ ಮತ್ತೊಂದು ಸಾರಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸನ್ಮಾನ್ಯ ದಿವಂಗತ CS ಶಿವಳ್ಳಿ ಸಾಹೇಬ್ರ ಜೊತೆ ನಾನು ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಆದ್ರೆ ಶಿವಳ್ಳಿ ಸಾಹೇಬರು ನಮ್ಮನ್ನ ಎಲ್ಲ ಬಿಟ್ಟು ಅಗಲಿದ್ದಾರೆ. ಅವ್ರ ನೆನಪು ಮಾತ್ರ ನಮ್ಮ ನಡುಗಿದೆ. ಆದರೂ ಹಾಕೊಟ್ಟಂತ ಕಾರ್ಯಕ್ರಮ, ಅವ್ರು ನೋಡುವಂತ ಕನಸ ಶಿವಳ್ಳಿ ಕುಟುಂಬದವರ ಮುಂದುವರಿಸ್ಕೊಂಡು ಹೋಗ್ಲಿ. ಸದಾ ಅವರು ನಮ್ಮ ಕಾಂಗ್ರೆಸ್ ಪಕ್ಷ, ನಾವು ಅವ್ರ ಜೊತೆ ಅದೇ ಅಂತೇಳಿ ಇನ್ನೊಮ್ಮೆ ಎಲ್ಲ ಈ ಶಾದಿನಲ್ಲಿ ಭಾಗವಹಿಸುವಂತ ಎಲ್ಲ ಶಾದಿ ಜೋಡರಿಗೆ ನಾನು ಮುಬಾರಕ್ಬಾದ್ ಹೇಳ್ತಾ, ಮತ್ತು ವಿಶೇಷವಾಗಿ ನಮ್ಮ ಮುಸ್ಲಿಂ ಸಮಾಜ ವತಿಯಿಂದ ಷಣ್ಮುಖ ಶಿವಳ್ಳಿ ಅವರಿಗೆ ಮತ್ತು ಎಲ್ಲ ಇಲ್ಲಿ ಮುಸ್ಲಿಂ ಕಮಿಟಿಯವರಿಗೆ ನನ್ನ ವತಿಯಿಂದ ಧನ್ಯವಾದ ಸಲ್ಲಿಸ್ತೀನಿ. ಎಲ್ಲರ ಸರ್ವಧರ್ಮ ಸಾಮೀಪ್ಯ ಅಂತ ಎಲ್ಲ ಬೇರೆ ಬೇರೆ ಧರ್ಮದವರು
ಹೆಚ್ಚಿನ ಸಂಖ್ಯೆ ಒಳಗೆ ಈ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸ್ತಾರೆ. ಆದ್ರೆ ನಮ್ಮ ಸಮಾಜ ಮಂದಿ, ಮುಸ್ಲಿಂ ಸಮಾಜ ಮಂದಿ ಇಂಥ ಸಾಮೂಹಿಕ ವಿವಾಹ ಒಳಗೆ ಇಸ್ಲಾಮಾಯಿ ಶಾದಿ ಏನಂತೀವಿ ನೋಡ್ರ ಭಾಗವಹಿಸೋದು ಬಹಳ ಕಡಿಮೆ. ಆದ್ರೆ ಈ ತರ ಮದುವೆ ಆಗಿದ್ರಿಂದ ಇದಕ್ಕೆ ಸುನ್ನತನೂ ಹೌದು, ಇದ ನಮ್ಮ ಪೈಗಂಬರ್ ಹಾಕೊಟ್ಟಂತ ದಾರಿನೂ ಹೌದು. ಎಲ್ಲರೂ ಇಂಥ ಕಾರ್ಯಕ್ರಮ ಒಳಗ ಮುಂದೆ ಬಂದು ಭಾಗವಹಿಸಿ ಇವತ್ತು 101 ಜೋಡಿ ಶಾದಿ ಅಂತೇಳಿ ಏನು ಇಲ್ಲಿ ಭಾಗವಹಿಸಿದ್ರಿ. ಬರು ದಿವಸೊಳಗ ಇನ್ನು ಹೆಚ್ಚಿನ ಸಂಖ್ಯೆ ಒಳಗೆ ನೀವು ಭಾಗವಹಿಸಿದ್ರಿ. ಮತ್ತೇನು ಇಲ್ಲಿ ಕುಂದಗೋಡ್ನಲ್ಲಿ ಏನು ಕೊರತೆ ಇದ್ರು ಸುಧಾ ಹುಬ್ಬಳ್ಳಿ ಅಂಜುಮನ್ ಇದೆ, ಹುಬ್ಬಳ್ಳಿನಲ್ಲಿ ನಾವೆಲ್ಲ ಮುಸ್ಲಿಂ ಮುಖಂಡರು ಇದೆ, ಸಲೀಂ ಅಹಮದ್ ಅವರು ಇದ್ದಾರೆ, ಸಾಕಷ್ಟು ನಮ್ಮ ತಾಜುದ್ದೀನ್ ಖಾದ್ರಿ ಸಾಹೇಬ್ರು ಅದಾರ. ಅವ್ರ ನೇತೃತ್ವದೊಳಗೆ ಅವರು ಇಲ್ಲಿ ದರ್ಗಾ ಇದೆ ನಮ್ಮ ಶೆರೆವಾಡ ಕಡೆ, ಅವರು ಮುಂದೆ ಬಂದು ಇಂಥ ಒಂದು ಕಾರ್ಯಕ್ರಮ ಅವರು ಕೈ ಜೋಡಿಸ್ತಾರ. ನಾವು ಸದಾ ನಿಮ್ ಜೊತೆ ಇದ್ದೀವಿ ಅಂತ ಹೇಳಿ ಇಲ್ಲೇ ಒಂದು ನನಗೆ ಯಾರು ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲ ಷಣ್ಮುಗಣ್ಣ ಶಿವಳ್ಳಿ ಅವರಿಗೆ, ಎಲ್ಲರೂ ಸಂಘಟನೆಯವರಿಗೆ ಧನ್ಯವಾದ ಹೇಳಿ ನನಗೆ ಆಹ್ವಾನ ಮುಗಿಸ್ತೇನೆ. ಪ್ರಪ್ರಥಮದಲ್ಲಿ ಸನಾತನ ಹಿಂದೂ ಧರ್ಮದ ಎಲ್ಲ ದೇವಾನು ದೇವತೆಗಳನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂತಹ ಕುಂದಗೋಳ ತಾಲೂಕು ಮುಸ್ಲಿಂ ಶಾದಿ ಕಮಿಟಿ ವತಿಯಿಂದ ಷಣ್ಮುಖ ಶಿವಳ್ಳಿ ಅವರ ನೇತೃತ್ವದಲ್ಲಿ ಬಡವರಿಗಾಗಿ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ಕಟ್ಟಿ ಬಾರಿಸಿದರೆ ಡಮ್ ಡಮ್ ನಾದವಾದೆ, ನೀನೇ ಆರಿಗಾದೋ ಎಲೆ ಮಾನವ ಅಂತಕ್ಕಂತಹ ದೃಷ್ಟಿಯನ್ನ ಇಟ್ಟುಕೊಂಡು ಮನುಷ್ಯ ಹುಟ್ಟಿ ಬಂದ ಮೇಲೆ ಮತ್ತೊಬ್ಬರಿಗಾಗಿ ಇರಬೇಕು ಅಂತಕ್ಕಂತಹ ಒಂದು ಪ್ರಾಮಾಣಿಕತೆಯನ್ನ ಮಾಡಿರ್ತಕ್ಕಂತಹ ನಾಯಕ ಯಾರಾದ್ರೂ ಇದ್ರೆ ಅದು ಕುಂದಗೋಳ ತಾಲೂಕಿನಲ್ಲಿ ಷಣ್ಮುಖ ಶಿವಳ್ಳಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ವ್ಯಕ್ತಪಡುತ್ತಾರೆ. ಯಾಕಂದ್ರೆ ಇವತ್ತಿನ ದಿವಸ ಅಣ್ಣ ತಮ್ಮಂದ್ರಿಗಾಗಿ ಅವರು ಬದುಕಿಲ್ಲ. ಶಿವಳ್ಳಿಯವರ ಕುಟುಂಬ ಅಣ್ಣ ತಮ್ಮಂದ್ರಿಗಾಗಿ ಬದುಕಿಲ್ಲ. ಸಮಾಜದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಮಾನವರು ನನ್ನ ಬಂಧುಗಳು, ನನ್ನ ಕುಟುಂಬ ಅಂತಕ್ಕಂಥ ತಿಳ್ಕೊಂಡು ಭಾವನೆಯಿಂದ ಬದುಕಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ಷಣ್ಮುಖ ಶಿವಳ್ಳಿಯವರು ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ವ್ಯಕ್ತಪಡಿಸ್ತಾರೆ. ಬಂಧುಗಳೇ, ಇವತ್ತಿನ ದಿವಸ ಒಂದ್ ಊರಾಗ ಒಬ್ಬವ ಜಾದೂಗಾರ ಬಂದಿದ್ದಂತ. ಯಾರು ಬಂದಿದ್ರಂತ? ಜಾದೂಗಾರ ಬಂದಿದ್ದಂತ. ಜಾದೂಗಾರ ಬಂದಂತ ಬಂದ ಏನ್ ಮಾಡಿದ್ನಂದ್ರ ಒಬ್ಬ ಸಣ್ಣ ಹುಡುಗ ನಿಂತಿದ್ದಂತ, 6 ವರ್ಷದ ಹುಡುಗ. ಎಷ್ಟು ವರ್ಷದ ಹುಡುಗ? 6 ಸಾಲ್ ಕಾ ಬಚ್ಚಾ, 6 ವರ್ಷದ ಹುಡುಗ ನಿಂತಿದ್ದಂತ. ಅವಾಗ ಜಾದೂಗಾರ ಹೇಳ್ತಾನ, ನೋಡ್ಪಾ ತಮ್ಮ, ನಿಮ್ಮೂರಿಗೆ ನಾ ಬಂದೇನಿ, ಜಾದೂ ಮಾಡ್ತೀನಿ ನೋಡ್ತೀಯ ಅಂತ ಕೇಳಿದಂತ. ನೋಡ ಮಾಡ, ಜಾದೂ ಮಾಡ ನೋಡ್ತೀನಿ ಅಂತಂತ. ಆವಾಗ ಜಾದೂಗಾರ ಕಲ್ಲು ಮಾಡಿದ್ನಂತ. ಕಲ್ಲು ಮಾಡಿ ಬಾಯಾಗಿಂದ ಆಶಿ ಹೊಟ್ಯಾಗ ನುಂಗಿದ್ನಂತ. ಅದನ್ನ ನೋಡಿ ಸಣ್ಣ ಹುಡುಗ ಇದೇನು ದೊಡ್ಡದಲ್ಲ ಅಂದಂತವ ಅಂತವ. ಅದಕ್ಕಿಂತ ದೊಡ್ಡ ಕಲ್ಲು ಮಾಡಿದಂತವ. ದೊಡ್ಡ ಕಲ್ಲು ಮಾಡಿ ಬಾಯಿಗಿಂದ ಆಶಿ ಹೊಟ್ಯಾಗ ನುಂಗಿದ್ದಂತ. ಇದನ್ನ ನೋಡಿ ಸಣ್ಣ ಹುಡುಗ ಇದೇನು ದೊಡ್ಡದಲ್ಲ ಅಂದಂತ. ದೊಡ್ಡ ಚಕ್ಕಡಿ ಮಾಡಿದಂತ, ಅದನ್ನು ನುಂಗಿದಂತ. ಇದನ್ನ ನೋಡಿ ಸಣ್ಣ ಹುಡುಗ ಇದೇನು ದೊಡ್ಡದಲ್ಲ ಅಂದಂತ. ಕಡಿಕ ದೊಡ್ಡ ಆನಿ ಮಾಡಿದಂತ. ಆನಿ ಮಾಡಿ ಬಾಯಿಗಿಂದ ಹೊಟ್ಟೆ ನುಂಗಿದಂತ. ಇದು ಏನು ದೊಡ್ಡದಲ್ಲ ಅಂದಂತವ. ನಮ್ಮ ಊರಾಗ ಸೊಸೈಟಿ ನುಂಗ್ಯಾರ, ಪಂಚಾಯತಿ ನುಂಗ್ಯಾರ, ಮುನ್ಸಿಪಾಲಿಟಿ ನುಂಗ್ಯಾರ. ಮಕ್ಕಳ ಈ ಸಂಸದ ಆನಿ ನುಂಗಿದ್ದೆ, ಚಕ್ರಿ ನುಂಗಿದ್ದೆ ಮಾಡ್ತಾರೆ. ಹಂಗ ಇವತ್ತು ಸಮಾಜದಲ್ಲಿ ಷಣ್ಮುಖ ಶಿವಳ್ಳಿ ಅವರು ಸಮಾಜಕ್ಕಾಗಿ ಇರಬೇಕು ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡು ಇವತ್ತು ಮುಸ್ಲಿಮಾನ್ ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಾಕಿಕೊಂಡು ಉಚಿತವಾಗಿರ್ತಕ್ಕಂಥ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಇವತ್ತು ಸ್ಟೇಜ್ಗೆ 12 ಲಕ್ಷ ರೂಪಾಯಿ, ಊಟಕ್ಕಾಗಿ 20 ಲಕ್ಷ ರೂಪಾಯಿ, ಸುಮಾರು 50 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಇವತ್ತು ಇರ್ತಕ್ಕಂಥ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರೂ ನನ್ನ ಕುಟುಂಬದವರು, ನನ್ನ ಅಣ್ಣ ತಮ್ಮಂದಿರು ಅಂತಕ್ಕಂತಹ ಭಾವನೆಯನ್ನ ಇಟ್ಟುಕೊಂಡು ಅವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡಪ್ಪ ಅಂದಾರ ಅಂತಂದ್ರೆ ಇವತ್ತಿನ ದಿವಸ ಷಣ್ಮುಖ ಶಿವಳ್ಳಿ ಅವರು ಸನ್ಮಾನ ಶ್ರೀ ದಿವಂಗತರಾಗಿರ್ತಕ್ಕಂಥ ಶಿವಳ್ಳಿಯವರ ಒಂದು ಅವ್ರ ತಮ್ಮರು ಮುಂದಿನ ಒಂದು ಚುನಾವಣೆಯಲ್ಲಿ ಅವರಿಗೆ ಕಾಂಗ್ರೆಸ್ ಇಂದ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಿ, ಅವರು ಈ ತಾಲೂಕಿನ MLA ಆಗ್ಲಿ, ಅವರಲ್ಲಿ ಆ ಒಂದು ನಾಯಕತ್ವ ಕೂಡ ಅವ್ರಿಗೆ ಐತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಯತೀಂದ್ರ ಸಿದ್ದರಾಮಯ್ಯ ಅವರು ಬರಕತ್ತಾರ.
ಮುಂದೆ ಏಪ್ರಿಲ್ 26ಕ್ಕೆ 2026ಕ್ಕೆ ಸನಾತನ ಹಿಂದೂ ಧರ್ಮದ ವಸುದೈವ ಕುಟುಂಬಕಂ ಎಲ್ಲರಿಗಾಗಿ ಇರಬೇಕು ಅಂತಕ್ಕಂಥ ಒಂದು ಭಾವನೆಯನ್ನ ಇಟ್ಕೊಂಡು ಏಪ್ರಿಲ್ 26ಕ್ಕೆ ಹಿಂದೂ ಧರ್ಮದ ವಿವಾಹ ಕಾರ್ಯಕ್ರಮಗಳನ್ನ ಷಣ್ಮುಖ ಶಿವಳ್ಳಿ ಅವರ ನೇತೃತ್ವದಲ್ಲಿ ಯರಗುಪ್ಪಿ ಗ್ರಾಮದಲ್ಲಿ ಅವರು ಏರ್ಪಡಿಸಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಹಿಂದೂ ಧರ್ಮದ ಮತ್ತು ಮುಸ್ಲಿಂ ಧರ್ಮದ ಎಲ್ಲಾ ಬಾಂಧವರು ಕೂಡಿಕೊಂಡು ಅವರಿಗೆ ಸಹಾಯವನ್ನ ಸಹಕಾರವನ್ನ ಮಾಡ್ಕೊಳ್ಳೋಣ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಜನರಿಗಾಗಿ ಕರ್ನಾಟಕದ ರಾಜ್ಯದಲ್ಲಿ ಇರ್ತಕ್ಕಂತಹ ಎಲ್ಲಾ ಸಮಾಜದವರಿಗೆ ಒಳ್ಳೇದಾಗ್ಲಿ ಅಂತಕ್ಕಂಥ ಉದ್ದೇಶವನ್ನ ಇಟ್ಟುಕೊಂಡು ಅವರ ತಂದೆಯವರು ಮತ್ತು ಕಾಂಗ್ರೆಸ್ ಸರ್ಕಾರದವರು ಒಳ್ಳೆಯ ಕಾರ್ಯಕ್ರಮಗಳನ್ನ ಸಹಕಾರಗಳನ್ನ ಮಾಡ್ಕೊಂಡು ಹೋಗ್ಯಾರ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು, ಯತೀಂದ್ರ ಸಿದ್ದರಾಮಯ್ಯನವರು ಎಲ್ಲಾರಿಗೂ ನೀವು ಫ್ರೀ ಆಗಿ ಕೊಟ್ಟಿರಿ, ಆದ್ರೆ ಸ್ವಾಮಿಗಳಿಗೆ ಏನು ಫ್ರೀ ಕೊಟ್ಟಿಲ್ಲ ನೀವು. ಅದಕ್ಕೆ ದಯಮಾಡಿ ನಮ್ಮ ಸ್ವಾಮೀಜಿಯವರಿಗೆ ಏನಾದರೂ ಒಂದು ಒಳ್ಳೆಯ ಅವಕಾಶಗಳನ್ನ ನೀವು ಕೊಟ್ರೆ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕುಂದಗೋಳ ತಾಲೂಕಿನಲ್ಲಿ ನಮ್ಮ ಷಣ್ಮುಖ ಶಿವಳ್ಳಿ ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನ ಸಮಾಜ ಮುಖೇಂತರವಾಗಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡ್ಕೊಂತ ಬಂದಾರೆ. ಅವರಿಗೆ ಯತೀಂದ್ರ ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿ ಅವರು ಈ ಕುಂದಗೋಳ ತಾಲೂಕಿನ ನೂತನವಾಗಿರ್ತಕ್ಕಂಥ MLA ಆಗ್ಲಿ ಅಂತ ಆಶೀರ್ವಾದ ಅವರಿಗೆ ಮಾಡ್ಲಿ ಅಂತಕ್ಕಂತಹ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಹಿಂಗೊಬ್ಬ ಭಾಷಣ ಮಾಡಕತ್ತಿದ್ನಂತ ಅರ್ಧ ತಾಸು ಮಾತಾಡಿದ, 1 ತಾಸು ಮಾತಾಡಿದ, 2 ತಾಸು ಮಾತಾಡಿದ, 3 ತಾಸು ಮಾತಾಡಿದ. ಅವಾಗ ಮುಂದ್ ಕುಂತ ಕುರ್ಚಿ ಮ್ಯಾಗ ಕುಂತವ ಎದ್ದ ಮನೆಗೆ ಹೋದ್ನಂತ. ಮನೆಗೆ ಹೋಗಿ ದೊಡ್ಡ ಬಂದೂಕ್ ತಗೊಂಬಂದ ಭಾಷಣ ಮಾಡಕತ್ತಿದ್ನಂತ. ಮುಂದ್ ಹಿಡಿದಂತವ ಹಿಂಗಿದ್ರಿಗೆ. ಅವಾಗ ಭಾಷಣ ಮಾಡವಂದಂತ, ನಾನು ಹೊಡಿಬೇಡಪ್ಪ ಅಂದಂತ. ಇಲ್ಲ ನೀನು ಹೊಡೆಗಿಲ್ಲ, ನೀನು ಯಾವ ಮಗ ಕರ್ಸ್ಯಾನ ಅವನು ಹೊಡಿತೀರಿ ಅಂದಂತವ. ಹಂಗ ನಮ್ಮನ್ನ ಇಲ್ಲಿ ಕಾರ್ಯಕ್ರಮಕ್ಕೆ ಕರೆಸಿದವರು ನಮ್ಮ ಷಣ್ಮುಖ ಶಿವಳ್ಳಿ ಅವರು, ಅವರಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು. ಬರ್ತಕ್ಕಂಥ ದಿನಮಾನಗಳಲ್ಲಿ ಅವರು MLA ಆಗ್ಬೇಕು, ನೀವೆಲ್ಲ ಸಹಕಾರ ಕೊಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮನ್ನ ಕರೆಸಿ ಪ್ರೀತಿಯಿಂದ ಸನ್ಮಾನ ಮಾಡಿರ್ತಕ್ಕಂಥ ನಿಮಗೆಲ್ಲರಿಗೂ सुबह की बचपन हंसते देखा, दोपहर की मस्त जवानी, शाम को बुढ़ापा डलते देखा, रात को खत्म कहानी, जिंदगी जब तक रहेगी फुर्सत न होगी काम से, कुछ ऐसे समय बिता लो, ध्यान कर लो भगवान अल्लाह से. ಈ ಜೀವನ ಎಲ್ಲಿ ಮಠ ಇರ್ತದೆ ಅಲ್ಲಿ ಮಠ ಮನುಷ್ಯ ಚಿಂತೆ ತಪ್ಪಿದ್ದಲ್ಲ. ಆ ಚಿಂತೆಗಳನ್ನ ದೂರ ಮಾಡಿ ನಮ್ಗೆಲ್ಲ ಒಳ್ಳೇದು ಮಾಡ್ಲಿ ಅಂತ ಹೇಳಿ, ಈ ವರ್ಷ ನಮ್ಮ ರೈತರು ಆತ್ಮಹತ್ಯೆನ ಮಾಡ್ಕೊಂಡು ಸಾಯಕತ್ತಾರ. ದಯಮಾಡಿ ರೈತರ, ನೀವು ಆತ್ಮಹತ್ಯೆನ ಮಾಡ್ಕೊಂಡು ಸಾಯ್ಬೇಡ್ರಿ, ದಯಮಾಡಿ ಸಾಯ್ಬೇಡ್ರಿ. ನಿಮ್ ಸಾಲ ಎಷ್ಟೈತಿ? 1 ಲಕ್ಷ, 2 ಲಕ್ಷ, ಭಾಳ ಅಂದ್ರೆ 3 ಲಕ್ಷ, ಭಾಳ ಅಂದ್ರೆ 10 ಲಕ್ಷ. 10 ಲಕ್ಷ ಇದ್ದದಕ್ಕೆ ನೀವು ಸಹಾಯಕ್ಕೆ ಹೋಗ್ಬೇಡ್ರಿ. ವಿಜಯ್ ಮಲ್ಯ ಬೀರ್ ಶೇರೆ ಮಾಲಕ ಸಾವಿರಾರು ಕೋಟಿ ಸಾಲ ಮಾಡ್ಕೊಂಡು ವಿದೇಶದಾಗ ಆರಾಮದಾರ. ಅದಕ್ಕೆ ಯಾರು ರೈತ ಬಾಂಧವ್ರಿ ನೀವೆಲ್ಲ ಸಹಾಯಕ್ಕೆ ಹೋಗ್ಬೇಡ್ರಿ. ನಿಮಗ ನಾವು ಷಣ್ಮುಖ ಶಿವಳ್ಳಿ ಅವರು ಅದಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥ ಮಾತನ್ನ ಹೇಳಿ ನಮ್ಮನ್ನ ಕರೆಸಿ ಮಾತಾಡೋ ಅವಕಾಶ ಮಾಡಿಕೊಡಿರ್ತಕ್ಕಂಥ ಷಣ್ಮುಖ ಶಿವಳ್ಳಿ ಅವರ ಅಭಿಮಾನ ಬಳಗ ಸಂಘದ ವತಿಯಿಂದ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಆ ಪರಮಾತ್ಮ ಅಲ್ಲ ಒಳ್ಳೇದನ್ನ ಮಾಡ್ಲಿ ಅಂತಕ್ಕಂಥ ಮಾತನ್ನ ಹೇಳಿ, ಈ ವರ್ಷ ಉಳ್ಳಾಗಡ್ಡಿಗೆ ಜಾಸ್ತಿ ರೇಟ್ ಬರ್ಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಇವತ್ತು ಸಾಮೂಹಿಕ ವಿವಾಹ ಸಮಾರಂಭನ
ಶಿವಳ್ಳಿ ಕುಟುಂಬದವರು ಹಮ್ಮಿಕೊಂಡಿದ್ದಾರೆ. ಈ ರೀತಿ ಸಾಮೂಹಿಕ ಸಮಾರಂಭನ ಅವರು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶಿವಳ್ಳಿ ಅವರು ಇದ್ದಾಗ ಪ್ರತಿ ವರ್ಷ ಈ ರೀತಿ 101 ಜೋಡಿಗಳಿಗೆ ಅವರು ಉಚಿತವಾಗಿ ವಿವಾಹ ನಡೆಸ್ಕೊಡ್ತಾ ಇದ್ರು. ಆದ್ರೆ ಈ ವರ್ಷ ಪ್ರಥಮ ಬಾರಿಗೆ ಮುಸ್ಲಿಂ ಸಮುದಾಯದ ವಧುವರರಿಗೆ ಉಚಿತವಾಗಿ ವಿವಾಹ ಸಂಭ್ರಮ ನಡೆಸ್ಕೊಳ್ತಿದ್ದಾರೆ. ಬಹಳ ಒಳ್ಳೆ ಕೆಲಸನ ಮಾಡ್ತಿದ್ದಾರೆ. ಯಾಕೆಂತಂದ್ರೆ ನಮ್ಮ ದೇಶದಲ್ಲಿ ಮದುವೆಗೆ ಬಹಳ ಖರ್ಚು ಮಾಡ್ಬಿಡ್ತಾರೆ. ಎಷ್ಟೋ ಜನ ಪಾಪ ಬಡ ಕುಟುಂಬದ ತಂದೆ ತಾಯರು ತಮ್ಮ ಮಗಳಿಗೆ ಮದುವೆ ಮಾಡ್ಬೇಕು ಅಂತ ಹೇಳಿ ಇಡೀ ಜೀವನ ಪೂರ್ತಿ ಸಾಲನ ಹೊರೆ ಹೊತ್ಕೊಳ್ಳುವಂತ ಕೆಲಸ ಆಗೋಗ್ಬಿಡುತ್ತೆ. ಹಾಗಾಗಿ ಬಡವರಿಗೆ ಪಾಪ ಮದುವೆ ಮಾಡೋದು ಬಹಳ ಕಷ್ಟವಾದಂತ ಕೆಲಸ. ಹಾಗಾಗಿ ಬಡತನದಿಂದ ಬಂದಿರುವಂತಹ ವಧುವರರಿಗೆ ಉಚಿತವಾಗಿ ವಿವಾಹ ಮಾಡಿಕೊಟ್ಟು ಪುಣ್ಯದ ಕೆಲಸನ ಶಿವಳ್ಳಿ ಕುಟುಂಬದವ್ರು ಮಾಡ್ಕೊಟ್ಟಿದ್ದಾರೆ. ಹಾಗಾಗಿ ಮೊದಲಿಗೆ ನಾನು ಅವ್ರಿಗೆ ಕೃತಜ್ಞತೆಗಳನ್ನ ಮತ್ತೆ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇನ್ನೊಂದು ಸಂತೋಷದ ವಿಚಾರಪ್ಪ ಏನಪ್ಪಾ ಅಂತಂತಂದ್ರೆ, ಬರೀ ಹಿಂದೂ ಧರ್ಮದವ್ರಿಗೆ ಮಾತ್ರ ಮಾಡದೆ ಮುಸ್ಲಿಂ ಮುಸ್ಲಿಂ ಸಮುದಾಯದ ಬಡ ವಧುವರರಿಗೂ ಕೂಡ ವಿವಾಹ ಮಾಡಿಸೋದು ಬಹಳ ಸಂತೋಷವಾದಂತ ವಿಚಾರ. ಅದು ಶಿವಳ್ಳಿ ಅವರು ಹೇಗೆ ತಮ್ಮ ಕ್ಷೇತ್ರದಲ್ಲಿ ಎಲ್ಲ ಧರ್ಮದವರನ್ನ ಎಲ್ಲ ಮತದವ್ರನ್ನ ಸಮಾನತೆ ಕಾಣ್ತಾ ಇರೋದನ್ನ ತೋರಿಸ್ಕೊಡುತ್ತೆ. ಮುಸ್ಲಿಂ ಸಮುದಾಯದವ್ರನ್ನು ಕೂಡ ತಮ್ಮ ಸಹೋದರಂತೆ ಭಾವಿಸಿ ಅವ್ರಿಗೂ ಕೂಡ ಇಂತಹ ಕಾರ್ಯಕ್ರಮ ಮಾಡ್ಕೊಳ್ಳೋದು ಬಹಳ ಸಂತೋಷವಾದಂತ ವಿಚಾರ. ಅದಕ್ಕೂ ಕೂಡ ನಾನು ಶಿವಳ್ಳಿ ಕುಟುಂಬದವರಿಗೆ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಈ ವೇದಿಕೆ ಮೇಲೆ ಮುಸ್ಲಿಂ ಪೂಜೆನೂ ಕೂಡ ಇದ್ದಾರೆ. ಅದೇ ರೀತಿ ಹಿಂದೂ ಸಮುದಾಯದ ಬಹಳಷ್ಟು ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ. ಸೊ ಈ ಒಂದು ವೇದಿಕೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತದ ರೀತಿ ಕಾಣಿಸ್ತಾ ಇದೆ. ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಹೀಗೆ ಇರ್ತಿತ್ತು. ಯಾವತ್ತೂ ಕೂಡ ಎಲ್ಲಾ ಧರ್ಮದವರು ಕೂಡ ಸಹಬಾಳ್ವೆ ನಡ್ಸ್ಕೊಂಡ್ ಬರ್ತಾ ಇದ್ರು. ಎಲ್ಲರೂ ಕೂಡ ಒಗ್ಗಟ್ಟಿಂದ ನಡ್ಸ್ಕೊಂಡ್ ಬರ್ತಾ ಇದ್ರು. ಅದನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಕಾಪಾಡ್ಕೊಂಡು ಬಂದಿತ್ತು. ಅದ್ರ ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಎಲ್ಲ ಧರ್ಮಗಳ ಸಮನ್ವಯತೆಗೆ ಹೆಚ್ಚು ಒತ್ತು ಕೊಟ್ಟಿತ್ತು. ಯಾಕೆಂತಂದ್ರೆ ಬ್ರಿಟಿಷ್ ವಿರುದ್ಧ ಹೋರಾಡಬೇಕು ಅಂತಂದ್ರೆ ನಾವೇ ಚಿತ್ರದಾಗಿ ಗುಂಪುಗಳಾಗ್ಬಿಟ್ರೆ ಬ್ರಿಟಿಷ್ ವಿರುದ್ಧ ಹೋರಾಡಕ್ಕಾಗಲ್ಲ ಅನ್ನೋದನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮ ನಾಯಕರು ಮನಗಂಡಿದ್ರು. ಅದಕ್ಕಾಗಿ ಗಾಂಧೀಜಿಯವರಾಗ್ಲಿ, ಸರ್ದಾರ್ ಪಟೇಲ್ ಅವರಾಗ್ಲಿ, ನೆಹರು ಅವರಾಗ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಬಹಳಷ್ಟು ಒತ್ತು ಕೊಡ್ತಿದ್ರು. ಹಿಂದೂ ಮುಸ್ಲಿಂ ಒಗ್ಗಟ್ಟಾದ್ರೆ ಮಾತ್ರ ನಾವು ದೇಶದಲ್ಲಿ ಸ್ವಾತಂತ್ರ್ಯ ಗಳಿಸೋದಕ್ಕೆ ಸಾಧ್ಯ, ಬ್ರಿಟಿಷರ ಹೊರಗಟ್ಟೋದಕ್ಕೆ ಸಾಧ್ಯ ಅಂತ ಹೇಳಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಬಹಳಷ್ಟು ಅವರು ಒತ್ತು ಕೊಟ್ಟು ಆ ಕೆಲಸನ ಮಾಡ್ತಾ ಇದ್ರು. ನಮ್ಮ ಸಂವಿಧಾನ ಕೂಡ ಅಷ್ಟೇ. ನಮ್ಮ ಸಂವಿಧಾನ ಬಂದಾಗೂ ಕೂಡ ಅದು ಕೂಡ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇರಬೇಕು ಅಂತ ಹೇಳಿ ನಮ್ಮ ಸಂವಿಧಾನನ ಜಾತ್ಯತೀತ ಸಂವಿಧಾನವನ್ನು ಮಾಡಿದ್ರು. ಈ ಸಂವಿಧಾನದ ಪ್ರಕಾರ ನಮ್ಮ ದೇಶದಲ್ಲಿ ಎಲ್ಲ ಧರ್ಮಗಳಿಗೂ ಕೂಡ ಸಮಾನ ಅವಕಾಶ ಇದೆ. ಅದು ಹಿಂದೂಗಳಿರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಪಾರ್ಸಿಗಳಿರ್ಬೋದು, ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳಿಗೆ, ಎಲ್ಲರಿಗೂ ಕೂಡ ತಮ್ಮ ತಮ್ಮ ಶ್ರದ್ಧೆ ಅನುಗುಣವಾಗಿ ತಮ್ಮ ಧರ್ಮನ ಪಾಲಿಸುವಂತ ಸ್ವಾತಂತ್ರ್ಯ ಇದೆ. ಯಾವ ಧರ್ಮದವರು ಒಬ್ಬರಿಗಿಂತ ಹೆಚ್ಚಲ್ಲ, ಯಾವ ಧರ್ಮದವರು ಒಬ್ಬರಿಗಿಂತ ಕೆಳಗಿಲ್ಲ. ಎಲ್ಲಾ ಧರ್ಮದವರು ಕೂಡ ಸಮಾನತೆಯನ್ನು ನಾವು ಸಂವಿಧಾನ ಕೊಟ್ಟಿದ್ದೇವೆ. ಸೊ ಹಾಗಾಗಿ ನಮ್ಮ ಸಂವಿಧಾನ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷ ನಾಯಕ ಇರ್ಬೋದು, ಯಾವತ್ತೂ ಕೂಡ ಎಲ್ಲ ಧರ್ಮಗಳನ್ನು ಸಮಭಾವದಿಂದ ನೋಡುವಂತ ಒಂದು ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಆದ್ರೆ ಇತ್ತೀಚಿನ ದಿನಗಳು ಏನಪ್ಪಾ ಮಾಡ್ತಿದೆ ಅಂತಂದ್ರೆ, ಕೆಲವರು ತಮ್ಮ ರಾಜಕೀಯ ಬೆಳೆಸ್ಕೊಳ್ಬೇಕು ಅಂತ ಧರ್ಮಗಳ ಮಧ್ಯೆ ವೈಷಮ್ಯ ಅಂತ ಕೆಲಸ ಮಾಡ್ತಾರೆ. ಅದಾದ್ರೆ ಅದರಿಂದ ಹೆಚ್ಚು ಅಪಾಯ ಆಗೋದು ಯಾವ್ದಪ್ಪ ಅಂತಂತಂದ್ರೆ ನಮ್ಮ ದೇಶಕ್ಕೆ ಹೊರತು ಬೇರೆ ಯಾರಿಗೂ ಅಲ್ಲ. ಯಾಕೆಂತಂದ್ರೆ ಒಂದು ದೇಶ ಅಂತಂತಂದ್ರೆ ಅದೊಂದು ಕುಟುಂಬ ಇದ್ದಂಗೆ. ಒಂದು ಕುಟುಂಬದಲ್ಲಿ ಎಲ್ಲ ಅಣ್ಣ ತಮ್ಮಂದ್ರು ಸಹಬಾಳ್ವೆ ನಡೆಸ್ಕೊಂಡು ಎಲ್ಲರೂ ಪ್ರೀತಿಯಿಂದ ಇದ್ರೆ ಆ ಕುಟುಂಬ ಮೇಲೇರೋದಕ್ಕೆ ಸಾಧ್ಯ ಆಗುತ್ತೆ, ಆ ಕುಟುಂಬ ಉನ್ನತಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಕುಟುಂಬದಲ್ಲಿರುವಂತಹ ಅಣ್ಣ ತಮ್ಮಂದ್ರೆ ತಮ್ಮನ್ನು ತಾವು ಹೊಡೆದಾಡ್ಕೊಳ್ತಿದ್ರೆ ತಮ್ಮ ಮಧ್ಯದಲ್ಲಿ ಬೇರೆಯವ್ರು ಬಂದು ಲಾಭ ಪಡ್ಕೊಳ್ತಾರೆ, ಆ ಕುಟುಂಬ ನಾಶ ಆಗುತ್ತೆ. ಅದೇ ಉದಾಹರಣೆ ನಾವು ದೇಶಕ್ಕೂ ಕೂಡ ಅನ್ವಯಿಸಬಹುದು. ಹಾಗಾಗಿ ನಮ್ಮ ದೇಶ ಸುಭಿಕ್ಷವಾಗಿರ್ಬೇಕು, ನಮ್ಮ ದೇಶ ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಎಲ್ಲ ಧರ್ಮದವರು ಕೂಡ ನಾವು ಸಹೋದರತ್ವ ಭಾವನೆಯಿಂದ ಬಾಳ್ಬೇಕಾಗುತ್ತೆ. ಎಲ್ಲರೂ ಸೇರಿ ದೇಶಕ್ಕೋಸ್ಕರ ಕೆಲಸ ಮಾಡ್ಬೇಕಾಗುತ್ತೆ, ದೇಶದ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ಬೇಕಾಗುತ್ತೆ. ಆಗ ಮಾತ್ರ ದೇಶ ಉನ್ನತಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಧರ್ಮದ ಅಮಲನ್ನು ನಾವು ಗುರುತಿಸ್ಕೊಂಡ್ಬಿಟ್ರೆ ಏನಪ್ಪಾ ಆಗುತ್ತೆ ಅಂತಂದ್ರೆ, ನಾವು ಪ್ರಜೆಗಳಾದಂಥವ್ರು ಧರ್ಮದ ಅಮಲಲ್ಲಿ ಇರ್ಬಿಟ್ರೆ ಯಾರು ಆಡಳಿತದಲ್ಲಿ ಇರ್ತಾರೆ, ಆಡಳಿತರೂಢ ಪಕ್ಷದಲ್ಲಿ ಇರ್ತಾರೆ, ಅವ್ರನ್ನ ಪ್ರಶ್ನೆ ಮಾಡೋದನ್ನ ಬಿಟ್ಬಿಡ್ತೀವಿ. ಯಾಕೆಂದ್ರೆ ಅವಾಗ ಆಡಳಿತದಲ್ಲಿ ಸುಲಭ ದ್ವೇಷದ ಭಾವನೆ ಹೆಚ್ಚಿ, ಕೋಮುವಾದನ ಹೆಚ್ಚಿಸಿ, ನಿಮ್ಮಲ್ಲಿ ಕೋಮುಭಾವನೆ ಹುಟ್ಟಿಸಿ ಬೇರೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಬಿಟ್ಟು ಬರೀ ನಿಮಗೆ ವಿರುದ್ಧ ಇರುವಂತ ಬೇರೆ ಧರ್ಮದವ್ರಿಗೆ ನಾವು ಪಾಠ ಕಲಿಸ್ತೀವಿ, ನಿಮ್ಮ ಧರ್ಮದವ್ರು ನಾವು ಕಾಪಾಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಎಲ್ಲ ಅಭಿವೃದ್ಧಿ ಕೆಲಸ ಬಿಟ್ಟು ತಮ್ಮಲ್ಲ ಬೆಳೆಸ್ಕೊತಾರೆ, ತಾವು ಭ್ರಷ್ಟಾಚಾರದಲ್ಲಿ ತೊಡ್ಕೊಳ್ತಾರೆ. ನೀವೇನಪ್ಪಾ ಮಾಡ್ತೀರಿ ಅಂತ ನಮ್ಮ ಧರ್ಮನ ಕಾಪಾಡಕ್ ಬಂದಿದ್ದಾರಲ್ಲಪ್ಪ ಅಂತ ಹೇಳಿ ನಿಜವಾಗ್ಲೂ ಏನ್ ಪ್ರಶ್ನೆಗಳನ್ನ ಕೇಳಬೇಕು ಆಡಳಿತದಲ್ಲಿ ಇರೋರ್ನ, ಆ ಪ್ರಶ್ನೆಗಳನ್ನ ಮರೆತು ಬಿಟ್ಟು ಆಡಳಿತವ್ರು ನೀವು ಏನ್ ಪ್ರಶ್ನೆ ಕೇಳಬೇಕು, ನಮ್ಗೆ ಹಸು ನೀಗಿಸಿ, ನಮ್ಗೆ ಕೆಲಸ ಕೊಡಿ, ನಮ್ಗೆ ಫ್ಯಾಕ್ಟ್ರಿಗಳನ್ನ ಹಾಕಿ, ನಮ್ಗೆ ಮೇಲ್ವರ್ಗದವರು ಎಲ್ಲರೂ ಕೂಡ ಬಡತನದ ಮೇಲೆತ್ತಿ ಎಲ್ಲರಿಗೂ ಅಭಿವೃದ್ಧಿ ಕೊಡಿ, ಎಲ್ಲರಿಗೂ ಅಭಿವೃದ್ಧಿ ತಲುಪಿಸಿ ಅಂತ ಹೇಳ್ಬೇಕಂತ ಪ್ರಶ್ನೆಗಳನ್ನ ಬಿಟ್ಟು ಕೇವಲ ಧರ್ಮದ ಅಮಲಿನಲ್ಲಿದ್ದು ನಮ್ಮ ಧರ್ಮನ ಕಾಪಾಡಿದ್ರೆ ಸಾಕು ಅಂತ ಹೇಳಿ ಸುಮ್ಮನಾಗಿ ಹೋಗ್ಬಿಡ್ತೀರಿ. ಅದೇ ರಾಜಕಾರಣಿಗಳಿಗೂ ಬೇಕಾಗುತ್ತೆ, ಆಡಳಿತ ನಡೆಸೋರ್ಗೂ ಬೇಕಾಗುತ್ತೆ. ಹಾಗಾಗಿ ಯಾರು ಕೂಡ ಕೋಮುವಾದನ ಬೆಳೆಸ್ಕೊಳ್ಬಾರ್ದು, ಬದಲಾಗಿ ಜಾತ್ಯತೀತರಾಗಿ ಬದುಕಬೇಕು. ನಮ್ಮ ಸಂವಿಧಾನ ಏನ್ ಆಶಯ ಹೊಂದಿದೆ ಆದ್ರೆ ಆಶಯದ ಪ್ರಕಾರ ನಡ್ಕೋಬೇಕು. ನಾವೆಲ್ಲರೂ ಕೂಡ ಸಹೋದರಂತೆ ಇದ್ರೆ
ದೇಶ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸ ನಾವೆಲ್ಲರೂ ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾನೆ. ಮತ್ತೆ ಈಗಾಗಲೇ ಹೇಳಿದಾಗೆ ಶಿವಳ್ಳಿ ಕುಟುಂಬದವರು ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಶಿವಳ್ಳಿ ಅವರು ಬದುಕಿದ್ದಾಗಲೂ ಕೂಡ ಕ್ಷೇತ್ರದ ಬಗ್ಗೆ ಬಹಳ ಕಾಳಜಿ ಇಟ್ಕೊಂಡು ಈ ಕ್ಷೇತ್ರದ ಬಹಳಷ್ಟು ಅಭಿವೃದ್ಧಿ ಮಾಡಿದ್ರು. ನಾನು ಹೆಚ್ಚಾಗಿ ಅವ್ರನ್ನ ಭೇಟಿ ಮಾಡಿಲ್ಲ, ಯಾಕಂದ್ರೆ ನಾನು ರಾಜಕೀಯಕ್ಕೆ ಬಂದಿದ್ದೆ 2016ರಲ್ಲಿ. ರಾಜಕೀಯಕ್ಕೆ ಬಂದ ಮೇಲೆ 2-3 ಸಾರಿ ನಾನು ಶಿವಳ್ಳಿ ಅವ್ರನ್ನ ಭೇಟಿ ಮಾಡಿದ್ದೆ. ಆದ್ರೆ ಭೇಟಿ ಮಾಡಿದಾಗೆಲ್ಲ ಅವ್ರು ಎಷ್ಟು ಸರಳರು, ಎಷ್ಟು ಸಜ್ಜನರೋದನ್ನ ನಾನು ನೋಡ್ತಾ ಇದ್ದೆ. ಮತ್ತೆ ಅವ್ರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಿದ್ರು. ಹಿಂದುಳಿದವರು, ಯಾರು ಅಲ್ಪಸಂಖ್ಯಾತರು, ಯಾರು ದಲಿತರಿರ್ತಾರೆ, ಅವ್ರಿಗೆ ಶಕ್ತಿ ತುಂಬಬೇಕು ಅನ್ನೋ ಒಂದು ಮಾತನಾಡ್ತಾ ಇದ್ರು. ಸೊ ಹಾಗಾಗಿ ಶಿವಳ್ಳಿ ಅವರ ಒಂದು ಜನರ ಬಗ್ಗೆ ಇದ್ದಂತ ಕಾಳಜಿನ ನಾನು ಇವತ್ತು ನೆನೆಸ್ಕೊಳ್ತಾ ಇದ್ದೇನೆ. ಮತ್ತೆ ಅದೇ ರೀತಿ ಅವ್ರ ಕುಟುಂಬದವರು ಸಹ ಕಳೆದ ಬಾರಿ ಕುಸುಮಾ ಶಿವಳ್ಳಿ ಅವರು ಇಲ್ಲಿ ಚುನಾವಣೆಯಲ್ಲಿ ನಿಂತಿದ್ರು. ಆದ್ರೆ ದುರದೃಷ್ಟವಶಾತ್ ಕೆಲವು ಕಾರಣಗಳಿಂದ ಅವರು ಸೋಲನ್ನು ಅನುಭವಿಸಬೇಕಾಯ್ತು. ಆದ್ರೂ ಕೂಡ ಸೋಲಿನಿಂದ ಅವ್ರ ಕುಟುಂಬ ತೃಪ್ತಿ ಕೆಡದೆ ಈಗಲೂ ಕೂಡ ಜನರ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ. ಕುಸುಮಾ ಶಿವಳ್ಳಿ ಅವರು ಹೆಚ್ಚಾಗಿ ಪಾಪ ಬರೋದಿಲ್ಲ ಬೆಂಗಳೂರಿಗೆ, ಅಥವಾ CM-ನಾಗ್ಲಿ ಅಥವಾ ನನ್ನನ್ನಾಗ್ಲಿ ಭೇಟಿ ಮಾಡಕ್ ಬರಲ್ಲ. ಯಾವಾಗಲೂ ಅಪರೂಪಕ್ಕೆ ಬರ್ತಾರೆ. ಆದ್ರೆ ಬಂದಾಗೆಲ್ಲ ಕೂಡ ಯಾವಾಗ ಕೂಡ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆನೆ ಅವ್ರು ಮಾತನಾಡ್ತಿರ್ತಾರೆ ಹೊರತು ಯಾವತ್ತೂ ಕೂಡ ನಮ್ಮ ಸ್ವಂತ ವೈಯಕ್ತಿಕ ಕೆಲಸಕ್ಕೆ ಬಂದಿಲ್ಲ. ಅದೇ ರೀತಿ ಷಣ್ಮುಖ ಶಿವಳ್ಳಿ ಅವರು ಕೂಡ ಅವರು KPCC ಪ್ರಧಾನ ಕಾರ್ಯದರ್ಶಿಗಳಾಗಿ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿದ್ದಾರೆ. ಇಲ್ಲಿ ಸಂಘಟನೆಯನ್ನ ಬಲಪಡಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಕುಟುಂಬದವರಿಗೆ ನಿಮ್ಮ ಆಶೀರ್ವಾದ ಬೆಂಬಲ ಹೀಗೆ ಇರಲಿ. ಮುಂದಿನ ಬಾರಿ ಕುಂದಗೋಳ ಕ್ಷೇತ್ರದಲ್ಲಿ ಶಿವಳ್ಳಿ ಕುಟುಂಬದವ್ರನ್ನ ಗೆಲ್ಲಿಸಿ ಶಿವಳ್ಳಿ ಅವರು ಏನ್ ಕನ್ಸ್ಕೊಂಡಿದ್ರು ಈ ಕ್ಷೇತ್ರ ಅಭಿವೃದ್ಧಿ ಪಡಿಸಬೇಕು ಅಂತ ಅವ್ರ ಕನಸು ನನಸು ಮಾಡೋದಕ್ಕೆ ನೀವೆಲ್ಲ ಅವ್ರಿಗೆ ಅವಕಾಶ ಮಾಡಬೇಕು, ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಜಾರಕಿಹೊಳಿ ಸಾಹೇಬರು ಕೂಡ ಇವತ್ತು ಫಂಕ್ಷನ್ಗೆ ಬಂದಿದ್ದಾರೆ. ಈಗಾಗಲೇ ನಾನು ಹೇಳಿದಾಗ ಅವ್ರು ಯಾವತ್ತೂ ಕೂಡ ವೈಚಾರಿಕ ಚಿಂತನೆ, ಪ್ರಗತಿಪರ ಚಿಂತನೆ ಇಟ್ಕೊಂಡು ರಾಜಕೀಯ ಮಾಡ್ಕೊಂಡು ಬಂದಿರೋರು. ಕಳೆದ ಬಾರಿ ಇದೇ ರೀತಿ ಒಂದು ಫಂಕ್ಷನ್ ಅಲ್ಲಿ ನಾನು ಅವ್ರ ಬಗ್ಗೆ ಮಾತನಾಡಿದಾಗ ಅದನ್ನೇ ದೊಡ್ಡ ವಿವಾದ ಎಬ್ಬಿಸ್ಬಿಟ್ಟಿದ್ರು. ಬಟ್ ಈಗಲೂ ನಾನು ಅದನ್ನೇ ಹೇಳ್ತೀನಿ, ನಾನೇನು ಅವ್ರಿಗೆ ಇಂಥ ಪದವಿ ವಹಿಸ್ಕೊಡಿ ಅಂತ ಪದವಿ ವಹಿಸ್ಕೊಡಿ ಅಂತ ಹೇಳಿಲ್ಲ. ನಾನು ಅವ್ರಿಗೆ ಹೇಳಿದ್ದು ಸೈದ್ಧಾಂತಿಕ ನಾಯಕತ್ವ ವಹಿಸ್ಕೊಡಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ, ಜಾತ್ಯತೀತತೆ, ಪ್ರಗತಿಪರ ಚಿಂತನೆ ಇಂಥ ಮೌಲ್ಯಗಳನ್ನ ಎತ್ತಿ ಹಿಡಿಯುವಂತ ನಾಯಕರು ಬೇಕು. ಅಂತ ನಾಯಕರೇ ಕಾಂಗ್ರೆಸ್ ಪಕ್ಷದಲ್ಲಿ ಅದ್ರ ಜಾರಕಿಹೊಳಿ ಸಾಹೇಬರು ಕೂಡ. ಸೊ ಹಾಗಾಗಿ ಅವ್ರ ನಾಯಕತ್ವ ನಮ್ಮೆಲ್ಲರಿಗೂ ಅವಶ್ಯಕತೆ ಇದೆ. ನಮ್ಗೆಲ್ಲ ದಾರಿ ತೋರಿಸುವಂತ ಮಾರ್ಗದರ್ಶಿಗಳು ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಕೂಡ ಅವ್ರನ್ನ ಕೇಳ್ಕೊಂಡು ಮತ್ತೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ಇವತ್ತು ನಿಮ್ಗಳ ಜೊತೆ ಈ ಕಾರ್ಯಕ್ರಮದ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ಈ ಕಾರ್ಯಕ್ರಮ ಆಯೋಜಿಸಿದ ಎಲ್ಲರಿಗೂ ಕೂಡ, ಮುಖ್ಯವಾಗಿ ಶಿವಳ್ಳಿ ಕುಟುಂಬದವರಿಗೆ, ಷಣ್ಮುಖ ಶಿವಳ್ಳಿ ಅವರಿಗೆ ಮತ್ತು ಕುಸುಮಾ ಶಿವಳ್ಳಿ ಅವರಿಗೆ ಮತ್ತೊಮ್ಮೆ ನಾನು ಅದನ್ನು ತಿಳಿಸಿ ಎರಡು ಮಾತುಗಳನ್ನು ಕುಂದಗೋಳದಲ್ಲಿ ಐತಿಹಾಸಿಕವಾದಂತ ದಿನ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ಮುಸ್ಲಿಂ ಧರ್ಮದಲ್ಲಿ ಸಾಮೂಹಿಕ ವಿವಾಹ ಮಾಡುವ ಮೂಲಕ ಈ ರಾಜ್ಯಕ್ಕೆ ಒಂದು ಹೊಸ ದಾರಿಯನ್ನು ತೋರಿಸುವಂತ ಪ್ರಯತ್ನ ಇದಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾವು ಬೇರೆ ಸಮುದಾಯದಲ್ಲಿ ಹೆಚ್ಚು ಸಾಮೂಹಿಕ ವಿವಾಹಗಳು ನಡೆದಿವೆ ಅಂತ ಅದು ಇಸ್ಲಾಂ ಧರ್ಮದಲ್ಲಿ ಅಲ್ಪಸಂಖ್ಯಾತರಲ್ಲಿ ಬಂದಿರೋದು ಒಂದು ವಿಶೇಷ. ಇದು ಮುಂದುವರಿಬೇಕು. ಇಂಥ ಸಾಮೂಹಿಕವಾದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಬೇಕಂತ ನಾನು ಕೂಡ ಇರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಒಂದು ಮದುವೆ ಮಾಡೋದು ಬಹಳ ಇವತ್ತಿನ ದಿನಗಳಲ್ಲಿ ಬಹಳ ಕಷ್ಟಕರ ಸಾಹಸ ಅಂತಾನೆ ಹೇಳ್ಬೇಕಾಗಿದೆ. ಕನಿಷ್ಠ ಒಂದು ಎಷ್ಟೇ ನಾವು ಬಡವರಿದ್ರು ಕೂಡ 5 ರಿಂದ 10 ಲಕ್ಷ ರೂಪಾಯಿನ ಖರ್ಚು ಮಾಡ್ಬೇಕಾಗ್ತದೆ. ಅದರಿಂದ ಸಾಮೂಹಿಕವಾದಲ್ಲಿ ಆದ್ರೆ ನಮ್ಮ ಖರ್ಚು ಬಹಳಷ್ಟು ಕಡಿಮೆ ಆಗ್ತದೆ. ಮದುವೆ ಅಂತಾರ, 1 ಲಕ್ಷ ರೂಪಾಯಿದಲ್ಲಿ ಮದುವೆ ಅಂತಾರ, 1,000 ರೂಪಾಯಿದಲ್ಲಿ ಕೂಡ ಮದುವೆ ಅಂತಾರೆ, ಒಂದು 10 ಕೋಟಿಲಿ ಆದ್ರೂ ಕೂಡ ಮದುವೆ ಅಂತಾರೆ. ಆ ನಿಟ್ಟಿನಲ್ಲಿ ಆ ಸಿದ್ಧಾಂತದಲ್ಲಿ ನಾವು ಬರ್ಬೇಕಾಗಿದೆ. ನಾವು ಮನೆ ಪಕ್ಕದಲ್ಲಿ ಯಾರೋ ಬಹಳ ಅದ್ದೂರಿಯಾಗಿ ಮದುವೆ ಮಾಡಿದ್ರೆ ನಮ್ದೇ ಹಂಗ ಆಗ್ಬೇಕಂತ ನಾವು ಬಯಸ್ತೀವಿ. ಅದರಿಂದ ನಾವೆಲ್ಲ ಇವತ್ತು ಹೊರಗಡೆ ಬರ್ಬೇಕಾಗಿದೆ. ಮದುವೆ ಅಂದ್ರೆ ಅದು ಇದು ಕೂಡ ಮದುವೆನ ಅಂತೀವಿ ನಾವು. ಅವರು ಕೂಡ ಸಾಂಸಾರಿಕ ಜೀವನಕ್ಕೆ ಕಾಲಿಡುವಂತ ಪರಿಸ್ಥಿತಿ ಇವತ್ತು ಮುಂದಾಗ್ತಾ ಇದೆ. ಇವತ್ತು ಸುಮಾರು 41 ಜೋಡಿ ಇವತ್ತು ಈ ಸಾಮೂಹಿಕವಾಗಿ ತಾವು ಪಾಲ್ಗೊಂಡಿದ್ರೆ ನಮ್ಮ ಜೀವನ ಸುಖಕರವಾಗಲಿ. ಮುಂದೆ ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ಚಿಂತನೆ ಆಗುವಂತ ಪ್ರಯತ್ನ ಆಗಬೇಕು. ಮುಂಚೆ ಎಲ್ಲ ಇತ್ತು ಹಮ್ದು ಹಮಾರಿದು ಅಂತ, ಆ ನಿಟ್ಟಿಗೆ ಬರಬೇಕಾಗಿದೆ. ನಾವಿತ್ತ ಹಮ್ದು ಹಮಾರಿದು ಅನ್ನೋದನ್ನ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು. ಅವ್ರು ಡಾಕ್ಟರ್ ಆಗ್ಬೇಕು, ಅವರು ಇಂಜಿನಿಯರ್ ಆಗ್ಬೇಕು. ನಿಮ್ಮ ಹಿಂದೆ ನಿಮ್ಮ ಅಜ್ಜ ಮಾಡ್ತಿದ್ರಂತ ಕೆಲಸಕ್ಕೆ ನಾವು ಹೋಗೋದ ಅವಶ್ಯಕತೆ ಇಲ್ಲ. ನಾವು ಕೂಡ ಈ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಬೇಕು.
ನಾವು ಕೂಡ ಒಳ್ಳೆ ಸರ್ಕಾರಿ ಹುದ್ದೆಗಳಲ್ಲಿ ಬರ್ಬೇಕನ್ನೋ ಕನಸನ್ನ ನೀವೆಲ್ಲ ಇವತ್ತೇನಿದ್ದೀರಿ 41 ಜೋಡಿಯವರು ಕನಸನ್ನ ಕಾಣಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತದಲ್ಲ. ಯಾಕಂದ್ರೆ ಮುಂಚೆ ನಾವೆಲ್ಲ ಕೇಳ್ತಿದ್ವಿ, ಎಲ್ಲ ನಮಗೆ 8 ಮಕ್ಕಳಿದ್ದಾವೆ 10 ಮಕ್ಕಳು ಸಹಜವಾಗಿ ಕೇಳ್ತಿದ್ರು. ಅವಾಗ ಅದಕ್ಕೆ ಅವಕಾಶ ಇತ್ತಲ್ಲಿ. ಅವ್ರು 400 ಎಕರೆ ಜಮೀನು ಇರ್ತಿತ್ತು, ಸರ್ಕಾರಿ ನೌಕರಿಗಳು ನಿಮ್ ಬಾಗಿಲಿಗೆ ಬರ್ತಾ ಇತ್ತು. ಆದ್ರೆ ಇವತ್ತ ಆ ಪರಿಸ್ಥಿತಿ ನಮ್ಗಿಲ್ಲ. ನಮ್ಮ ಎಷ್ಟು ಮಿತಿ ಇದೆ ಅಷ್ಟರಲ್ಲಿ ಎಲ್ಲ ನಾವು ಬಾಳ್ಲಿಕ್ಕೆ ಪ್ರಯತ್ನ ಮಾಡಿದಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ವಿ ಆಗ್ತೀವಿ. ಜೀವನ ತಾವೆಲ್ಲ ಮಾಡ್ಬೇಕನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ವಿಶೇಷವಾಗಿ ಶಿವಳ್ಳಿ ಅವರು ಹಿಂದಿನ ಮಾಜಿ ಸಚಿವರು, ಅವರ ಕುಟುಂಬ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಪ್ರಯತ್ನಕ್ಕೆ ಮುಂದಿನ ದಿನಗಳಲ್ಲಿ ಯಶಸ್ವಿ ಸಿಗಲಿ ಅನ್ನೋ ಮಾತನ್ನ ಈಗಾಗಲೇ ಎದ್ದಿದ್ದವರು ಕೂಡ ಹೇಳಿದ್ದಾರೆ. ನಾವು ಕೂಡ ಅವನ್ನೇ ಹೇಳುವಂತ ಪ್ರಯತ್ನ ಮಾಡ್ತೀವಿ. ಸಭೆ ಬಂದಾಗ ಅದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡೋಣ. ಇವತ್ತು ಇಂಥ ದೊಡ್ಡ ಸಾಮೂಹಿಕವನ್ನ ಷಣ್ಮುಖ ಅವರು ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ನೂ ಅನೇಕ ಅವರ ಜನಪರ ಕಾರ್ಯಕ್ರಮಗಳನ್ನ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಅವ್ರಿಗೆ ಯಶಸ್ವಿ ಆಗಲಿ. ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ವಿಶೇಷವಾಗಿ ಬಡವರ ಪರವಾಗಿ ಇವತ್ತು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಿಮ್ಮನ್ನ ಮುಖ್ಯವಾಹಿನಿಗೆ ತರಬೇಕು, ನಿಮ್ಗೆ ಒಳ್ಳೆ ಶಿಕ್ಷಣ ಕೊಡಬೇಕಂತ ಸುಮಾರು ಅಲ್ಪಸಂಖ್ಯಾತರು ಇರ್ಬೋದು, SC/ST ಇರ್ಬೋದು, 300 ಜನಕ್ಕೆ ವಸತಿ ಶಾಲೆಗಳನ್ನ ಸುಮಾರು 10 ವರ್ಷಗಳಲ್ಲಿ ಎಲ್ಲ ಹೆಚ್ಚು ಕಡಿಮೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 4-5 ಶಾಲೆಗಳನ್ನ ಕಟ್ಟುವಂತ ಪ್ರಯತ್ನವನ್ನು ಮಾಡಿದ್ವಿ. ಇದಕ್ಕೆ ಕಾರಣ ಬಡ ಮಕ್ಕಳಿಗೆ ನಿಮ್ಮ ಭಾಗದಲ್ಲಿ ಒಳ್ಳೆ ಶಿಕ್ಷಣ ಸಿಗಬೇಕಂತ ಒಂದು ದೂರದೃಷ್ಟಿ ಕಲ್ಪನೆಯಿಂದ ಇವತ್ತು ಇಡೀ ರಾಜ್ಯ ತುಂಬಾ ಒಳ್ಳೆಯ ವಸತಿ ಶಾಲೆಗಳನ್ನ ಕಟ್ಟುವಂತ ಪ್ರಯತ್ನ ಮಾಡಿದ್ದೇವೆ. ಇನ್ನೂ ಅನೇಕ ಜನಪರ ಕಾರ್ಯಕ್ರಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಮಾಡ್ತಾ ಇದೆ. ಅದರ ಲಾಭವನ್ನ ತಾವೆಲ್ಲ ಪಡಿಬೇಕನ್ನೋ ಮಾತನ್ನ ಹೇಳುತ್ತಾ, ಇದೊಂದು ಐತಿಹಾಸಿಕ ಸಾಮೂಹಿಕ ಅಂತ ಭಾವಿಸಿ ಈ ಎಲ್ಲ ತಾಲೂಕುಗಳಲ್ಲಿ ಆಗುವ ಮೂಲಕ ಕುಂದುಗಳು ಇದು ಮಾದರಿ ಆಗ್ಬೇಕು ರಾಜ್ಯಕ್ಕೆ ಅಂತ ಎಲ್ಲರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ, ಇವತ್ತು ಏನ್ ತಾವು 41 ಜೋಡಿ ನಮ್ಮ ಮುಂದಿನ ಜೀವನ ಅತ್ಯಂತ ಯಶಸ್ವಿ ಆಗಲಿ. ತಮ್ಮ ಮಕ್ಕಳನ್ನ ಮುಖ್ಯವಾಹಿನಿಗೆ ತರುವ ಮೂಲಕ ಏನು ಶೋಷಣೆ ಒಳಗಾಗಿದ್ದೀವಿ ಸಾವಿರಾರು ವರ್ಷದಿಂದ ಅದನ್ನು ಹೋಗಲಾಡಿಸಲಿಕ್ಕೆ ಈ ಸಾಮೂಹಿಕ ಒಳ್ಳೆಯ ದಾರಿಯನ್ನು ಮಾತ್ರ ಹೇಳ್ತಾ, ಮತ್ತೊಮ್ಮೆ ಶಿವಳ್ಳಿ ಅವರ ಕುಟುಂಬಕ್ಕೆ ಇಂಥ ಹಲವಾರು ಜನಪರ ಕಾರ್ಯಕ್ರಮ ತಾವು ಮಾಡಿ ಅದು ವಿಶೇಷ ಆಗಲಿ ಅಂತೇಳಿ ನನ್ನ ಮಾತು ಎಲ್ಲರಿಗೂ ನಮಸ್ಕಾರ.